ओम सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। शङ्कारूपेण मच्चित्तं पङ्कीकृतमभूत्यया किङ्करीयस्य सामाया शङ्कराचार्यमाश्रये। प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे। श्री सच्चिदानंद शिवाभिनव्यं नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानव शम्भुरूपान्। सदात्मध्याननिरतं विषयेभ्यः पराङ्मुखम् नौमि शास्त्रेषु निष्णातं चन्द्रशेखर भारतीं विवेकिनं महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे। अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये। विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखर भारतीम्। नमामि यामिनीनाथ लेखालङ्कृतकुन्तलां भवानीं भवसन्तापनिर्वापणसुधानदीम्। नमः श्री शङ्करानन्दगुरुपादाम्बुजन्मने सविलासमहामोहग्राहग्रासैककर्मणे तत्पादाम्बुरुहद्वन्द्वसेवानिर्मलचेतसां सुखबोधाय तत्त्वस्य विवेकोऽयं विधीयते। ಮೈತ್ರಾಯಣಿ ಉಪನಿಷತ್ತು ಇದರಲ್ಲಿ ಈ ಪ್ರಪಂಚ ಸೃಷ್ಟಿ ಅನ್ನೋದು ಪರಮಾತ್ಮ ಹೇಗೆ ಮಾಡ್ತಾನೆ ಅನ್ನೋದನ್ನ ಅವರು ಒಂದು ರೀತಿಯಾಗಿ ವಿವರಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಪಂಚ ಸೃಷ್ಟಿ ಅನ್ನೋದನ್ನ ಇವರು ತಿಳಿಸುವಾಗ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಹೇಗೆ ನಮ್ಗೆ ಸ್ವಪ್ನದಲ್ಲಿ ನಾವು ನಾನಾ ವಸ್ತುಗಳನ್ನ ನಾವು ಇದು ಸೃಷ್ಟಿ ಮಾಡ್ತೀವೋ ಸ್ವಪ್ನದಲ್ಲಿ, ಅಂದ್ರೆ ನಾವು ಬೇಕು ಅಂತ ಸೃಷ್ಟಿ ಮಾಡೋದಿಲ್ಲ. ಅದು ಸ್ವಪ್ನದಲ್ಲಿ ನಮ್ಮ ಒಂದು ಹತೋಟಿಲಿ ಇಲ್ಲದೇನೆ ಎಲ್ಲಾ ವಿಷಯಗಳು ಸೃಷ್ಟವಾಗುತ್ತೆ ಅಲ್ಲಿ. ಹಾಗಾಗಿ ಅಂತ ಒಂದು ಸೃಷ್ಟಿ ಹೇಗಾಗುತ್ತೋ ಅದೇ ತರಾನೇ ಪರಮಾತ್ಮನ ಸೃಷ್ಟಿ ಕೂಡ, ಪರಮಾತ್ಮ ಈ ಪ್ರಪಂಚ ಸೃಷ್ಟಿ ಕೂಡ ಮಾಡೋದು ಹಾಗೇನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾವು ಇದನ್ನ ನಾವು ತಿಳ್ಕೊಳ್ಳಕ್ಕೆ ನಮ್ಗೆ ಸುಲಭ ಆಗುತ್ತೆ ಪ್ರಪಂಚ ಸೃಷ್ಟಿ ಹೇಗೆ ಅಂತ. ಒಂದು ಕಡೆ ಪರಮಾತ್ಮ ಸರ್ವಜ್ಞ, ಈಶ್ವರ ಸರ್ವಜ್ಞ. ಆ ಈಶ್ವರ ಸರ್ವಜ್ಞನಾದ ಈಶ್ವರ ಎಂಥ ಒಂದು ಸೃಷ್ಟಿಯನ್ನ ನಾವು ಮಾಡ್ಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡೇ ಮಾಡ್ತಾನೆ ಅಂತ ಒಂದು ಕಡೆ ಹೇಳಿದೆ ಶಾಸ್ತ್ರ. ಇನ್ನೊಂದು ಕಡೆ ಶಾಸ್ತ್ರವೇ ನಮಗೆ ಸ್ವಪ್ನ ದೃಷ್ಟಾಂತವನ್ನು ಕೊಡುತ್ತೆ. ಅವಾಗ ನಮ್ಗೆ ಏನ್ ತಿಳ್ಕೊಬೇಕು ಅಂದ್ರೆ ಈ ಪ್ರಪಂಚ ಸೃಷ್ಟಿ ಅನ್ನೋದು ಒಂದೇ ರೀತಿಯಲ್ಲಿ ಆಗ್ಬೇಕು ಅಂತ ನಿಯಮ ಏನಿಲ್ಲ ಅಂತ ಇದೆ. ಹಾಗಾಗಿ ಅದೇ ಕೊನೆಯಲ್ಲಿ ನಮ್ಗೆ ಅಲ್ಟಿಮೇಟ್ ಸ್ಟ್ಯಾಂಡ್ ಪಾಯಿಂಟ್ ಇಂದ ನೋಡಿದಾಗ ನಮಗೆ ಈ ಪ್ರಪಂಚ ಸೃಷ್ಟಿ ಅನ್ನೋದು ವಾಸ್ತವವಾಗಿ ನಡೀಲಿಲ್ಲ ಅನ್ನೋದನ್ನೇ ವೇದಾಂತ ಹೇಳುತ್ತೆ. ವಾಸ್ತವವಾಗಿ ನಡೀಲಿಲ್ಲ ಪ್ರಪಂಚ ಸೃಷ್ಟಿ ಅಂತ. ಹಾಗಾಗಿ ಅಂತ ಒಂದು ಸೃಷ್ಟಿ ಬಗ್ಗೆ ನಮ್ಗೆ ಹೇಳ್ಕೊಡ್ತಾ ಇದೆ. ಅದು ಕೂಡ ಯಾತಿಕೆ ಅಂತ ಹೇಳಿದ್ರೆ ಈ ಪ್ರಪಂಚಕ್ಕೆಲ್ಲ ಒಂದು ಕಾರಣ ಇದೆ ಅಂತ. ಯಾಕಂದ್ರೆ ಕಾರಣವನ್ನ ನಾವು ನೋಡಿದಾಗ ನಮ್ಗೆ ತಿಳ್ಕೊಂಡಾಗ ನಮ್ಗೆ ಕಾರ್ಯವನ್ನು ತಿಳ್ಕೊಳ್ಳಕ್ಕೆ ಸುಲಭ ಆಗುತ್ತೆ. ಪ್ರಪಂಚವನ್ನು ತಿಳ್ಕೊಳಕ್ ಆಗೋದಿಲ್ಲ ನಮ್ಗೆ, ಯಾಕಂದ್ರೆ ಅಷ್ಟು ಅಗಾಧವಾಗಿದೆ ಪ್ರಪಂಚ, ಅಷ್ಟು ವಿಸ್ತಾರವಾಗಿದೆ. ಆಮೇಲೆ ಅದು ಬದಲಾವಣೆ ಆಗ್ತಾನೆ ಇದೆ. ಪ್ರಪಂಚವನ್ನ ತಿಳ್ಕೊಳ್ಳಕ್ಕೆ ನಮ್ಗೆ ಸಾಧ್ಯವೇ ಇಲ್ಲ. ಆದ್ರೆ ನಮ್ಗೆ ಒಂದು ಜ್ಞಾನ ಬೇಕಾಗಿದೆ. ಎಂತ ಜ್ಞಾನ ಅಂತ ಹೇಳಿದ್ರೆ ಎಲ್ಲದರ ಬಗ್ಗೆನೂ ನಮ್ಗೆ ಒಂದು ಜ್ಞಾನ ಬೇಕಾಗಿದೆ. ಅವಾಗ್ಲೇನೆ ನಮ್ಗೆ ಮುಕ್ತಿಗೆ ಕಾರಣ ಸಾಧ್ಯವಾಗಿದೆ. ಯಾತಿಕೆ ಮುಕ್ತಿಗೆ ನಮ್ಗೆ ಈ ತರ ಒಂದು ಜ್ಞಾನ ಬೇಕಾಗಿದೆ ಅಂತ ಹೇಳಿದ್ರೆ, ಮುಕ್ತಿ ನಮ್ಗೆ ಬಂಧದಲ್ಲಿರೋದು ಯಾತಿಕೆ ಅಂತ ಹೇಳಿದ್ರೆ ನಾವು ಅವಿದ್ಯೆಯಿಂದ ಬಂಧದಲ್ಲಿದ್ದೀವಿ. ಯಾವ ಅವಿದ್ಯೆ ಅಂತ ಹೇಳಿದ್ರೆ ನಮ್ಮ ಸ್ವರೂಪದ ಬಗ್ಗೆ ನಾವು ಬಂಧದಲ್ಲಿದ್ದೀವಿ. ಆ ಅವಿದ್ಯೆ ಹೋಗ್ಬೇಕಾದ್ರೆ ನಮ್ಗೆ ಜ್ಞಾನ ಬೇಕಾಗಿದೆ. ಆ ಜ್ಞಾನ ಎಂತ ಜ್ಞಾನ ಬೇಕಾಗಿದೆ ಅಂದ್ರೆ ಸರ್ವಾತ್ಮ ಜ್ಞಾನ ಬೇಕಾಗಿದೆ. ಅಂದ್ರೆ ಇರೋದು ಒಂದೇನೆ ಅಂತ ಒಂದು ಜ್ಞಾನ ಬೇಕಾಗಿದೆ. ಆ ಒಂದೇನೆ ಇರೋದು ಅಂತ ಹೇಳ್ಕೊಡಕ್ಕೆ ಉಪನಿಷತ್ತುಗಳು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸೃಷ್ಟಿ ಅಂತ ಒಂದನ್ನೇ ಹೇಳುತ್ತೆ. ಈಶ್ವರ ಸೃಷ್ಟಿ ಅಂತಾನೆ ಹೇಳಿ ಅದ್ರ ಮುಖಾಂತರ ನಾವು ಆ ಸೃಷ್ಟಿ ಆಗಿರೋ ಪ್ರಪಂಚವನ್ನ ಬಿಟ್ಟು ಸೃಷ್ಟಿ ಕರ್ತನಾಗಿರೋ ಈಶ್ವರನ ತಿಳ್ಕೊಬೇಕಾಗಿದೆ. ಆ ಈಶ್ವರನ ಸ್ವರೂಪತಃ ಆ ಈಶ್ವರನ ಸ್ವರೂಪ ಏನು ಅಂತ ತಿಳ್ಕೊಂಡಾಗ ಅವಾಗ ಆ ಸ್ವರೂಪಕ್ಕೂ ನಮ್ಮ ಸ್ವರೂಪಕ್ಕೂ ವ್ಯತ್ಯಾಸ ಇಲ್ಲ ಅಂತ ಗೊತ್ತಾಗುತ್ತೆ. ತತ್ವಮಸಿ ಮಹಾವಾಕ್ಯ ಅಂತ ಮಹಾವಾಕ್ಯಗಳಿಂದ ಹೀಗೆ ಏನ್ ಮಾಡುತ್ತೆ, ಮೋಕ್ಷಕ್ಕೆ ಬೇಕಾಗಿರೋ ಈ ಅದ್ವಿತೀಯ ಜ್ಞಾನವನ್ನ ಉಪನಿಷತ್ತುಗಳು ನಮ್ಗೆ ಕೊಡುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಸ್ವಯಂಮೇವ ಯಥಾ ಸ್ವಪ್ನೆ ಗಿರಿನದ್ಯಾದಿ ರೂಪತಃ ಕಲ್ಪಿತಃ ಭಾತಿ ಅಸೌ ಆತ್ಮ ಭಾತು ಏವಂ ಬಹುರೂಪತಃ. ಈ ಆತ್ಮ ಅಂದ್ರೆ ಪರಮಾತ್ಮ ಅನ್ನೋದು
ಈ ಪ್ರಪಂಚದಲ್ಲಿ ನಾನಾ ವಸ್ತುಗಳಾಗಿ ಪ್ರಪಂಚದಲ್ಲಿ ಪರಮಾತ್ಮನೇ ಕಾಣಿಸ್ತಾ ಇರೋದು. ನಾವ್ ಏನೇನ್ ನೋಡಿದ್ರು ಕೂಡ ಅದು ಪರಮಾತ್ಮನೇ ಕಾಣಿಸ್ತಾ ಇರೋದು ನಮ್ಗೆ. ಆದ್ರೆ ನಮ್ಗೆ ಅದು ಗೊತ್ತಿಲ್ಲ. ನಾವು ಆ ವಸ್ತು ಈ ವಸ್ತು ಅಂತ ಅನ್ಕೊಳ್ತೀವಿ ಹೊರತು ಅದ್ರ ಹಿನ್ನೆಲೆಯಲ್ಲಿ ಇರೋದು ಅದು ವಾಸ್ತವವಾಗಿ ಏನು ಅನ್ನೋದಕ್ಕೆ ನಮ್ಗೆ ಹೋಗಕ್ ಆಗ್ತಾ ಇಲ್ಲ. ವೇದಾಂತ ಆ ಒಂದು ದಾರಿಯನ್ನ ನಮ್ಗೆ ತೋರಿಸ್ಕೊಡುತ್ತೆ ಹೇಗೆ ಅದನ್ನ ಕಂಡುಕೋಬೇಕು ಅಂತ. ಅದಕ್ಕೆ ಮೊಟ್ಟ ಮೊದಲು ಅದು ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ, ನಮ್ಗೆ ಪ್ರಪಂಚದಲ್ಲಿ ಯಾವುದೇ ವಸ್ತುಗಳ ಬಗ್ಗೆ ನಮಗೆ ರಾಗದ್ವೇಷಗಳಿದೆ ಅದು ಹೋಗ್ಬೇಕು ಅಂತ ಮೊದಲು ಮಾಡುತ್ತೆ ಅದು. ಅದನ್ನ ಬಿಟ್ಟು ನೀನು ಪ್ರಪಂಚವನ್ನ ನೋಡಿದಾಗ ನಮಗೆ ಪ್ರಪಂಚದಲ್ಲಿ ಹಿನ್ನೆಲೆಯಲ್ಲಿ ಇರೋ ಒಂದು ಚೈತನ್ಯ ಸ್ವರೂಪ ಯಾವುದು ಅದನ್ನ ಮಾತ್ರ ನಮ್ಗೆ ನೋಡಕ್ಕೆ ಗೊತ್ತಾಗುತ್ತೆ. ನಮ್ಗೆ ಆ ಒಂದು ತರಬೇತಿ, ನಮ್ಗೆ ಒಂದು ಟ್ರೈನಿಂಗ್ ಪಡ್ಕೋಬೇಕಾಗಿದೆ ನಮ್ಗೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಸ್ವಯಮೇವ ಯಥಾ ಸ್ವಪ್ನೆ ಗಿರಿನದ್ಯಾದಿ ರೂಪತಃ ಕಲ್ಪಿತಃ ಭಾತಿ ಅಸೌ ಆತ್ಮ ಭಾತು ಏವಂ ಬಹುರೂಪತಃ. ಅಂದ್ರೆ ಒಬ್ಬ ಸ್ವಪ್ನವನ್ನ ಕಾಣ್ತಾ ಇರುವಾಗ ಸ್ವಪ್ನ ಅಂತ ಗೊತ್ತಿಲ್ಲ ಅವನಿಗೆ. ಆದ್ರೆ ಎಚ್ಚರ ಆದ್ಮೇಲೆ ಅವನಿಗೆ ಆ ಸ್ವಪ್ನದಲ್ಲಿ ಏನೇನ್ ಬಂತು, ಏನೇನ್ ಕಂಡ ಅವನು ಅಂತೆಲ್ಲ ಅವನು ಯೋಚನೆ ಮಾಡಿ ನೋಡಿದಾಗ ಅದೆಲ್ಲ ಕೂಡ ಹೊರಗಡೆಯಿಂದ ಎಲ್ಲೂ ಬಂದು ಸೇರ್ಕೊಳ್ಳಿಲ್ಲ. ಅಲ್ಲಿ ನನ್ನ ಒಳಗಡೆ ನನ್ನ ಅಂತಃಕರಣದಲ್ಲೇ ಇದೆಲ್ಲ ನಾನು ಕಂಡುಕೊಂಡೆ ಅದನ್ನ. ಆದ್ರೆ ಹೊರಗಡೆಯಿಂದ ಯಾವ್ದು ಬರ್ಲಿಲ್ಲ ಅಂತ. ಅವಾಗ ಏನಾಯ್ತು, ಈ ಸ್ವಪ್ನದಲ್ಲಿ ಹೇಗೆ ನಮ್ಗೆ ವಸ್ತು ಅದು ಏನು ಗಿರಿ, ನದಿ, ಸಮುದ್ರ, ಆನೆ, ಗೇನೆ ಎಲ್ಲವನ್ನೂ ನೋಡ್ತೀವಿ. ಅದೆಲ್ಲ ಎಲ್ಲಾಗಿದೆ, ನಮ್ಮ ಶರೀರದ ಒಳಗಡೆನೆ ಆಗಿದೆ, ಹೊರಗಡೆ ಆಗಿಲ್ಲ ಅದು. ಯಾಕಂದ್ರೆ ನಾವು ಕಣ್ಣು ಬಿಟ್ಟು ನಾವು ನೋಡ್ತಾ ಇಲ್ಲ ಅದನ್ನ. ನಾವು ನಿದ್ದೆ ಮಾಡ್ತಾ ಇದೀವಿ, ಆ ಸಮಯದಲ್ಲಿ ಒಂದು ಸ್ವಪ್ನ ಅಂತ ಮಧ್ಯದಲ್ಲಿ ಬರುತ್ತೆ. ಆವಾಗ ನಮಗೆ ಸ್ವಪ್ನದಲ್ಲಿ ಇಂಥದ್ದೆಲ್ಲ ಕಾಣಿಸುತ್ತೆ. ಎಷ್ಟಾದ್ಮೇಲೆ ನಮಗೆ ಗೊತ್ತಾಗುತ್ತೆ, ಓಹೋ ಇಷ್ಟೊಂದು ವಸ್ತುಗಳೆಲ್ಲ ನೋಡ್ನ, ಅದು ಆಶ್ಚರ್ಯವಾಗಿದೆ, ಎಲ್ಲಿಂದ ಬಂತು ಅಂತ ನಾವು ವಿಚಾರ ಮಾಡಿ ನೋಡಿದಾಗ ವೇದಾಂತ ಹೇಳ್ಕೊಡುತ್ತೆ ನಮಗೆ, ಅದು ನಿನ್ನ ಅಂತಃಕರಣದಲ್ಲೇ ಕಲ್ಪಿತವಾಗಿರೋದು ಅಂತ ಹೇಳ್ಕೊಡುತ್ತೆ ಅದು. ಹಾಗಾಗಿ ಆ ಕಲ್ಪಿತವಾದ್ದು ಅಂತ ನಮ್ಗೆ ಗೊತ್ತಾದಾಗ ಸತ್ಯವಲ್ಲ ನಮಗೆ ಗೊತ್ತಾಗುತ್ತೆ. ಎಚ್ಚರಾಗಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದೆಲ್ಲ ಏನು ನಡೀಲಿಲ್ಲ. ನಮಗೆ ಏನಾದ್ರೂ ಕಷ್ಟಗಳು ಅಥವಾ ಅಪಾಯಗಳು, ಭಯ ಅಂತದೆಲ್ಲ ಆಗಿರುತ್ತೆ ಸ್ವಪ್ನದಲ್ಲಿ. ಆದ್ರೆ ಹೆಸರಾಗಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಅದೆಲ್ಲ ಸದ್ಯ ಏನು ನಡೀಲಿಲ್ಲ ನಮ್ಗೆ ಅಂತ. ಇದೇ ತರಾನೇ ನಾವು ಸಂಸಾರದಲ್ಲಿ ಏನೇನ್ ಅನುಭವಿಸ್ತಾ ಇದೀವೋ ಅದೆಲ್ಲ ಕೂಡ ವಾಸ್ತವವಾಗಿ ನಡೀಲಿಲ್ಲ ಅಂತ ಒಂದು ಯಾವಾಗ ಗೊತ್ತಾಗುತ್ತೆ, ಪರಮಾತ್ಮ ಜ್ಞಾನದಿಂದ ಗೊತ್ತಾಗುತ್ತೆ ನಮ್ಗೆ. ಅಂದ್ರೆ ಅಹಂ ಬ್ರಹ್ಮಾಸ್ಮಿಯಿಂದ ನಮ್ಮ ಸ್ವರೂಪ ಜ್ಞಾನದಿಂದ ಗೊತ್ತಾಗುತ್ತೆ. ಆದ್ರೆ ಆ ಗೊತ್ತಾಗೋ ತನಕ ನಮಗೆ ನಾವು ಸುಮ್ಮನೆ ಕಾಯಿಸಿರೋದಿಲ್ಲ ಶಾಸ್ತ್ರ. ನಮ್ಗೆ ಅದಕ್ಕೆ ಮುಂಚೆನೆ ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳುವಳಿಕೆ ಕೊಡುತ್ತೆ. ಅವಾಗ ನಾವು ಯೋಚನೆ ಮಾಡಿ ನೋಡ್ಬೋದು ಈ ತರನೇ ಇದು ಅಂತ. ಆಮೇಲೆ ಅದು ನಮಗೆ ರೂಢವಾಗಿ ಹೋಗುತ್ತೆ. ಅದು ನಮ್ಮ ಸ್ವರೂಪತಃ ಅನುಭವತಃ ನಮ್ಗೆ ಗೊತ್ತಾಗುತ್ತೆ. ಮೊದಲು ಯುಕ್ತಿಯಿಂದ ತಿಳ್ಕೊಳ್ತೀವಿ ಪ್ರಪಂಚ ಮಿಥ್ಯಾ ಅನ್ನೋದು, ಇರೋದು ಒಂದೇನೆ ಅನ್ನೋದು. ಯಾಕಂದ್ರೆ ಇರೋದು ಒಂದೇ ಅನ್ನೋದು ಸ್ವಪ್ನದಿಂದ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಸ್ವಪ್ನದಲ್ಲಿ ನಾವು ನಾನಾತ್ವವನ್ನು ನೋಡ್ತೀವಿ. ನಾನಾ ವಿಧವಾದ ವಸ್ತುಗಳು, ವ್ಯಕ್ತಿಗಳು, ಘಟನೆಗಳು ಎಲ್ಲವೂ ನೋಡ್ತೀವಿ ನಾವು. ನಾನಾ ವಿಧವಾದ ಭಾವನೆಗಳೆಲ್ಲ ಕೂಡ ಬರ್ತಿರುತ್ತೆ ನಮ್ಗೆ. ಆದ್ರೆ ಅದೆಲ್ಲ ಎಚ್ಚರ ಆದ್ಮೇಲೆ ನಾವು ಯೋಚನೆ ಮಾಡಿ ನೋಡಿದಾಗ ನಾನು ಒಬ್ಬನಲ್ಲೇ ಇದೆಲ್ಲ ನಾನು ಒಬ್ಬನೇ ಇದ್ದೀನಿ. ಆದ್ರೆ ಆ ಒಬ್ಬನಲ್ಲೇ ಇಷ್ಟೊಂದು ವಿಷಯಗಳು ಕಾಣಿಸ್ಕೊಳ್ತು. ಹಾಗಾದ್ರೆ ನಾನು ಒಬ್ಬನೇ ಅಷ್ಟೊಂದು ರೂಪಗಳಾಗಿ ನಾನೇ ಕಾಣಿಸ್ಕೊಂಡಿದ್ದೀನಿ ಅಂತ ಅವನಿಗೆ ಭಾಸವಾಗುತ್ತೆ. ಅದು ಕೂಡ ಏನು ಯಾರು ಹೇಳ್ಕೊಡದೆ ಭಾಸವಾಗೋದಿಲ್ಲ, ಯೋಚನೆ ಮಾಡಕ್ ಕೂಡ ಬರೋದಿಲ್ಲ ಯಾರಿಗೂನು. ಈ ಸ್ವಪ್ನ ದೃಷ್ಟಾಂತವನ್ನ ವೇದಾಂತದಲ್ಲಿ ನೋಡಿ ಆಮೇಲೆ ನಾವು ಸ್ವಪ್ನವನ್ನ ನಾವು ವಿಚಾರ ಮಾಡಿ ನೋಡಿದಾಗ ಅವಾಗ ನಮ್ಗೆ ಇಂಥ ಒಂದು ವಿಷಯಗಳೆಲ್ಲ ಪರಿಕಲ್ಪನೆ ಗೊತ್ತಾಗುತ್ತೆ. ಹಾಗಾಗಿ ಅವಾಗ ಏಕತ್ವ ಜ್ಞಾನ ಅನ್ನೋದು ನಮಗೆ ಯುಕ್ತಿಯಿಂದ ಮೊದಲು ಬರುತ್ತೆ, ಶಾಸ್ತ್ರದ ಒಂದು ಸಹಾಯದಿಂದ. ಆದ್ರೆ ಅನುಭವದಿಂದ ಬಂದಾಗ ಅದು ಯುಕ್ತಿ ಬೇಕಿಲ್ಲ, ಅವಾಗ ಅನುಭವ ಇರುತ್ತೆ ಅದು ಅಂತ. ಸೊ ಹೀಗೆ ಪ್ರಪಂಚ ಮಿಥ್ಯಾ ಅನ್ನೋದು ಅನುಭವದಲ್ಲೇ ಗೊತ್ತಾಗ್ಬಿಡುತ್ತೆ ಅಪರೋಕ್ಷ ಜ್ಞಾನವಾದಾಗ. ಅದಕ್ಕೆ ಮುಂಚೆ ಈ ಯುಕ್ತಿಯಿಂದ ನಾವು ಇದನ್ನ ತಿಳ್ಕೊಂಡು ಪರೋಕ್ಷವಾಗಿ ಇದನ್ನ ತಿಳ್ಕೊಂಡು ತರಬೇತಿ ಮಾಡ್ಕೋಬೇಕಾಗಿದೆ ಅಂತ ಈ ವೇದಾಂತದ ಉದ್ದೇಶ. ಇವಾಗ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ್ದು ಈಶ್ವರ. ಆದ್ರೆ ಆ ಸೃಷ್ಟಿ ಮಾಡಿದ ಪ್ರಪಂಚ ಅನ್ನೋದು ಜಡವಾಗಿರುತ್ತೆ. ಅದು ಆ ಜಡವಾಗಿದ್ದ ಪ್ರಪಂಚವನ್ನ ಇಟ್ಕೊಂಡು ಈಶ್ವರನಿಗೆ ಏನು ಪ್ರಯೋಜನ ಇಲ್ಲ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ ಅವರು, ಆ ಈಶ್ವರ ಜ್ಞಾನ ಮತ್ತು ಕ್ರಿಯಾಶಕ್ತಿ, ಜ್ಞಾನ ಶಕ್ತಿ ಮತ್ತು ಕ್ರಿಯಾಶಕ್ತಿ ಎರಡನ್ನೂ ಕೂಡ ಈ ಸೃಷ್ಟವಾದ ಶರೀರದಲ್ಲಿ ಅವನು ತುಂಬುತ್ತಾನೆ. ಬರೀ ಶರೀರಗಳಿದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ಞಾನ ಕ್ರಿಯಾ ಶಕ್ತಿಹೀನಾಹ ದೇಹಾಹ ಕ್ರೀಡಾರ್ಥಂ ಅಕ್ಷಮಾಹ ಇತಿ ಆಲೋಚ್ಯ ಕ್ರಿಯಾಶಕ್ತಿ ಪ್ರಾಣೋ ಭೂತ್ವ ಅಂತಹ ಆವಿಶತೆ ಅಂತ. ಅಂದ್ರೆ ಈ ಪರಮಾತ್ಮ ಈ ಶರೀರಗಳನ್ನ ಸೃಷ್ಟಿ ಮಾಡಿದ್ದಾನೆ. ಸರಿ, ಶರೀರ ಅನ್ನೋದು ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಇಟ್ಕೋಬೇಕು ನಾವು. ಶರೀರ ಅಂದ್ರೆ ಬರೀ ಸ್ಥೂಲ ಶರೀರ ಅಲ್ಲ, ಸೂಕ್ಷ್ಮ ಶರೀರ. ಆದ್ರೆ ಎರಡೂ ಕೂಡ ಪಂಚಭೂತಗಳಿಂದ ಆಗಿರೋದು. ಅದರಿಂದಾನೇ ಸೃಷ್ಟಿ ಮಾಡಿದ್ದಾನೆ. ಹೇಗೆ ನಾವು ಒಂದು ಪ್ರತಿಮೆ ತರ್ತಾ ಇದ್ದೀವಿ, ಎಲ್ಲಿ ಅಂಗಡಿಯಿಂದ ನಾವು ಗಣಪತಿ ಹಬ್ಬಕ್ಕೆ ನಾವು ಪ್ರತಿಮೆ ತರ್ತೀವಿ, ಅದು ಮಣ್ಣಿಂದ ಮಾಡಿದ ಪ್ರತಿಮೆ. ಅದು ನಮಗೆ ಚೆನ್ನಾಗಿ ಗೊತ್ತದು. ನಾವೇನ್ ಮಾಡ್ತೀವಿ, ಅದನ್ನ ತಂದ ಮೇಲೆ ಪೂಜೆ ಮಾಡೋ ಸಮಯಕ್ಕೆ ನಾವು ಅದರಲ್ಲಿ ಪ್ರಾಣ ಪ್ರತಿಷ್ಠೆ ಅಂತ ಒಂದು ಮಾಡ್ತೀವಿ, ಆವಾಹನೆ ಮಾಡ್ತೀವಿ, ಅದಕ್ಕೊಂದು ಚೈತನ್ಯವನ್ನ ನಾವೇ ಕೊಡ್ತೀವಿ. ಅದೇ ತರ ಹೇಗೆ ನಾವು ಮಾಡ್ತೀವೋ ಈ ಶರೀರವನ್ನು ಕೂಡ ಹೀಗೇನೆ ಒಂದು ಪಂಚಭೂತಗಳಿಂದಾನೇ ಸೃಷ್ಟಿ ಮಾಡಿ ಪರಮಾತ್ಮ ಏನ್ ಮಾಡ್ತಾನೆ ಅಂದ್ರೆ, ಈ ಇಂಥ ಒಂದು ಶರೀರವನ್ನು ಇಟ್ಕೊಂಡು ನಮ್ಗೆ ಏನ್ ಪ್ರಯೋಜನ ಇಲ್ಲ ಅಂತ. ಹೇಗೆ ನಾವು ಆ ಪ್ರತಿಮೆಯನ್ನ ಮನೆಗೆ ತರೋದು ಕೂಡ ಏನು ಉದ್ದೇಶದಿಂದ, ಅದಕ್ಕೆ ನಾವು ಪೂಜೆಗಳೆಲ್ಲ ಮಾಡಿ ಅದಕ್ಕೆ ಪ್ರಾರ್ಥನೆ ಮಾಡ್ಕೋಬೇಕು, ನಮ್ಮ ಇಷ್ಟಾರ್ಥಗಳನ್ನ ಅದಕ್ಕೆ ನಿವೇದನೆ ಮಾಡ್ಕೋಬೇಕು, ಅದರಿಂದ ನಮಗೆ ಒಂದು ಫಲ ಸಿಗುತ್ತೆ ಅಂತ ನಮಗೆ ಒಂದು ಭಾವನೆ ಇದೆ, ನಂಬಿಕೆ ಇದೆ. ಹಾಗಾಗಿ ನಾವೇನ್ ಮಾಡ್ತೀವಿ, ಆ ತಂದಿದ್ದ ಪ್ರತಿಮೆಗೆ ನಾವು ಪ್ರಾಣ ಪ್ರತಿಷ್ಠೆ ಮಾಡಿ ಅದಕ್ಕೆ ನಾವು ಶ್ಲೋಕಗಳೆಲ್ಲ ಹೇಳಿ, ಮಂತ್ರಗಳೆಲ್ಲ ಹೇಳಿ ಅದಕ್ಕೆ
ನೈವೇದ್ಯ ಅದೆಲ್ಲ ಮಾಡಿ ಎಲ್ಲ ಉಪಚಾರಗಳು ಮಾಡ್ತೀವಿ. ಆ ಉಪಚಾರಗಳೆಲ್ಲ ತಗೊಳ್ತಾ ಇದೆ ಅಂತ ಒಂದು ನಂಬಿಕೆ ನಮಗಿದೆ. ಅವಾಗ ಜಡವಾದ ಒಂದು ಪ್ರತಿಮೆಗೆ ನಾವು ಇದೆಲ್ಲ ಮಾಡ್ತೀವಿ ಅಂತ ನಮಗೆ ಇದು ನಮಗೆ ಭಾವನೆ ಇಲ್ಲ. ಇದು ಚೇತನವಂತವಾಗಿದೆ ಇದು ಅಂತ ನಾವು ಆ ಭಾವನೆಯಿಂದ ಮಾಡ್ತೀವಿ. ಅದೇ ತರನೇ ಈಶ್ವರ ಕೂಡ ಏನ್ ಮಾಡ್ತಾನೆ, ಈ ಶರೀರಗಳೆಲ್ಲ ಸುಮ್ನೆ ಹಾಗೆ ಇದ್ರೆ ಅದು ಏನ್ ಪ್ರಯೋಜನ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಜ್ಞಾನ ಮತ್ತು ಕ್ರಿಯಾಶಕ್ತಿ ಅದನ್ನ ಇವನು ತುಂಬುತ್ತಾನೆ. ಇವನೇ ಆ ಶಕ್ತಿಗಳಾಗಿ ಇವನು ಈ ಶರೀರದಲ್ಲಿ ಪ್ರವೇಶ ಮಾಡ್ತಾನೆ. ಅದನ್ನ ಹೇಳ್ತಾ ಇದ್ದಾರೆ. ಇತಿ ಆಲೋಚ್ಯ ಕ್ರಿಯಾಶಕ್ತಿ ಪ್ರಾಣೋ ಭೂತ್ವ ಅಂತಹ ಆವಿಶತೆ. ಈ ಶರೀರದಲ್ಲಿ ಪ್ರಾಣ ಅಂತ ಯಾವ್ದಿದೆಯೋ ಒಳಗಡೆ ಪ್ರಾಣ ಸಂಚಲನ ಅಂತ, ಅದು ಪ್ರಾಣನಾಗಿಯೇ ಈಶ್ವರನೇ ಆ ಪ್ರಾಣನಾಗಿ ಒಳಗಡೆ ಅವನು ಪ್ರವೇಶ ಮಾಡಿದ್ದಾನೆ ಅಂತ. ಇವಾಗ ಆ ಪ್ರಾಣ ಏನೇನ್ ಮಾಡುತ್ತೆ ಅನ್ನೋದನ್ನೆಲ್ಲ ಸ್ವಲ್ಪ ಹೇಳ್ತಾರೆ ಅವರು. ಶ್ವಾಸ ಅಧೋಗತಿ ಅನ್ನ ಸಾಮ್ಯ ಉದ್ಗಾರಾದಿ ವ್ಯಾಪ್ತಿ ಸಿದ್ಧಯೇ ಪಂಚದಾ ವ್ಯವಜತ್ ಪ್ರಾಣೋಪಾದಿಕ ಈಶ್ವರ. ಈ ಪ್ರಾಣೋಪಾದಿಯನ್ನು ಇಟ್ಕೊಂಡಿರೋ ಈಶ್ವರ ಒಳಗಡೆ ಪ್ರವೇಶ ಮಾಡಿದ್ದಾನಲ್ಲ, ಅವನು ಈ ಪ್ರಾಣವನ್ನ 5 ರೀತಿಯಾಗಿ ವಿಭಜನೆ ಮಾಡ್ತಾನೆ. ಒಂದೇ ಪ್ರಾಣನೇ ಅದನ್ನ 5 ರೀತಿಯಾಗಿ ವಿಭಜನೆ ಮಾಡ್ತಾನೆ. ವಿಭಜನೆ ಅಂತ ಹೇಳಿದ್ರೆ 5 ಫಂಕ್ಷನ್ಸ್ ಅದು ಮಾಡೋ ತರ ಮಾಡ್ತಾನೆ. ಹೇಗೆ ಅಂತ ಹೇಳಿದ್ರೆ ಏನೇನ್ ಫಂಕ್ಷನ್ಸ್ ಅಂದ್ರೆ ಶ್ವಾಸ ಅನ್ನೋದು, ಶ್ವಾಸ ಉಚ್ಛ್ವಾಸ 2 ಸೇರುತ್ತೆ ಅದರಲ್ಲಿ. ಆಮೇಲೆ ಅಧೋಗತಿ ಅಂತ ಅಂದ್ರೆ, ಅಧೋಗತಿ ಅಂತ ಹೇಳಿದ್ರೆ ನಮ್ಮ ಶರೀರದಿಂದ ಕೆಲವುದೆಲ್ಲ ಹೊರಗಡೆ ಹೋಗ್ಬೇಕು, ಅದಕ್ಕೆ ಕೆಳಮುಖವಾಗಿ ಪ್ರಾಣ ಹೋಗ್ಬೇಕು. ಹಾಗಾಗಿ ಅಂತ ಒಂದು ಪ್ರಾಣವನ್ನು ಕೂಡ ಅವನು ಅಂತ ಒಂದು ಫಂಕ್ಷನ್ ಮಾಡೋ ಪ್ರಾಣವನ್ನು ಕೂಡ ಅವನೇ ವಿಭಾಗ ಮಾಡ್ಕೊಳ್ತಾನೆ. ಆಮೇಲೆ ಅನ್ನ ಸಾಮ್ಯ, ನಾವು ತಗೊಂಡಿದ್ದ ಅನ್ನ ಎಲ್ಲಾ ಕಡೆಗೂ ಸಮನಾಗಿ ಹೋಗಿ ಸೇರ್ಬೇಕು, ಸಮಾನ ಅಂತ ಹೇಳ್ತೀವಿ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಹೇಳ್ತೀವಲ್ಲ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ವಾಸ ಅಧೋಗತಿ ಅನ್ನ ಸಾಮ್ಯ ಉದ್ಗಾರ ಅನ್ನೋದು ವಾಂತಿ ಅಂತ ಹೇಳಿದ್ರೆ ಮೇಲಕ್ಕೆ ಬರ್ಬೇಕು ಕೆಲವುದೆಲ್ಲ. ಅವಾಗ ಈ ಪ್ರಾಣ ಹೋಗೋದು ಕೂಡ ಮೇಲಕ್ಕೆ ಬರೋದು ಅಂತಾನೆ ಹೇಳ್ತಾರೆ ಅದನ್ನ. ಹಾಗಾಗಿ ಕೆಲವರು ಅದಕ್ಕೆ ನಾವು ಕೆಲವೊಂದು ಕಣ್ಣಿಂದ ನೋಡ್ತೀವಿ, ಅವ್ರು ಪ್ರಾಣ ಹೋಗೋ ಸಮಯದಲ್ಲಿ ನಾವು ಹತ್ತಿರದಲ್ಲಿದ್ರೆ ಅಂತ ಒಂದು ಬರುತ್ತೆ ಅವರು, ಅದು ಅವಾಗ ಅವ್ರು ಪ್ರಾಣ ಹೋಯ್ತು ಅಂತ ನಮ್ಗೆ ಲೆಕ್ಕ. ಇವತ್ತು ಕೂಡ ಯಾರೋ ಬಂದವ್ರು ಹೇಳ್ತಾರೆ, ಅವ್ರ ತಾಯಿ ತೀರ್ಕೊಂಡಾಗ ಅವ್ರ ಎದುರುಗಡೆ ನೋಡ್ತಾ ಇದ್ವಿ, ಈ ತರ ಅಂದು ಹಾಗೆ ಅವರು ಪ್ರಾಣ ಇದಾಯ್ತು, ಅವ್ರದ್ದು ಕೊನೆ ಬಂದ್ಬಿಡ್ತು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಈ ಇದು ಉತ್ತರ ನಾವು ಮೇಲ್ಗಡೆ ಇದೆಯಲ್ಲ, ಮೇಲ್ಗಡೆ ಹೋಗುತ್ತಲ್ಲ, ಮೇಲ್ಗಡೆ ಬರುತ್ತಲ್ಲ, ಅದು ಈ ತೇಗು ಆಮೇಲೆ ವಾಂತಿ ಇದೆಲ್ಲ ಇದೆಯಲ್ಲ, ಇದೆಲ್ಲ ಇದಕ್ಕೆ ಉದ್ಗಾರ ಅಂತ ಹೇಳ್ತಾರೆ. ಇದು ಇದ್ದ ಒಂದು ಪ್ರಾಣಶಕ್ತಿ. ಆಮೇಲೆ ವ್ಯಾನ ಅಂತ ಒಂದಿದೆ, ಅದು ಕೂಡ ಒಂದು ಶಕ್ತಿ, ಪ್ರಾಣಶಕ್ತಿ. ಇದು 5 ಈ ಪಂಚದ ವಿಭಜತೆ ಪ್ರಾಣೋಪಾದಿಕ ಈಶ್ವರ. ಪ್ರಾಣನಾಗಿ ಈಶ್ವರನೇ ಒಳಗಡೆ ಹೊಕ್ಕಿ ತಾನೇ ಈ 5 ಅವನೇ ಆಗ್ತಾನೆ ಅಂತ ಇದೆಲ್ಲ ಪ್ರಶ್ನೋಪನಿಷತ್ತಲ್ಲಿ ಬಂದಿದೆ ಈ ವಿಷಯ. ಹೀಗಾಗಿ ಇದು ಹೇಳ್ತಾರೆ ಮುಂದಕ್ಕೆ. ಉಪಾಂಶು ಅಂತರ್ಯಾಮಿ ಸನ್ನೌ ಗ್ರಹೌ ದ್ವೌ ಸೋಮಯಾಜಿನಃ ನಿಯತೌ ತದ್ವತ್ ಉಚ್ಛ್ವಾಸ ನಿಶ್ವಾಸವು ಪ್ರಾಣಿನಾಂ ಅಪಿ ಅಂತ. ಇದಕ್ಕೆ ಒಂದು ದೃಷ್ಟಾಂತ ಕೊಡ್ತಾ ಇದ್ದಾರೆ. ಉಚ್ಛ್ವಾಸ ಮತ್ತು ನಿಶ್ವಾಸ. ಉಚ್ಛ್ವಾಸ ಅನ್ನೋದು ಒಳಗಡೆ ಎಳ್ಕೊಳ್ಳೋದು, ನಿಶ್ವಾಸ ಅನ್ನೋದು ಹೊರಗಡೆ ಬಿಡೋದು. ಬ್ರೀದಿಂಗ್ ಅಂಡ್ ಬ್ರೀದಿಂಗ್ ಔಟ್ ಅಂಡ್ ಬ್ರೀದಿಂಗ್ ಇನ್ ಬ್ರೀದಿಂಗ್ ಔಟ್ ಅಂತ ಹೇಳ್ತಿಲ್ಲ ಅದು. ಇದು ಇನ್ಹೇಲಿಂಗ್ ಅಂಡ್ ಎಕ್ಸೇಲಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ಅವರು ಈ ಕರ್ಮಶಾಸ್ತ್ರದಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಈ ಕರ್ಮಶಾಸ್ತ್ರದಲ್ಲಿ ಸೋಮಯಾಗ ಅಂತ ಒಂದು ಯಾಗ ಇದೆ. ಆ ಯಾಗ ಮಾಡೋರಿಗೆ 2 ಪಾತ್ರೆಗಳು ಇಟ್ಕೊಂಡಿರ್ತಾರೆ. ಪಾತ್ರೆ ಅಂದ್ರೆ ಅದಕ್ಕೆ ಅವರು ಗ್ರಹ ಅಂತ ಕರೀತಾರೆ, ವೇದ ಭಾಷೆಯಲ್ಲಿ ಗ್ರಹ ಅಂತ ಕರೀತಾರೆ. ಪಾತ್ರೆ ವಿಶೇಷ. ಅದಕ್ಕೆ ಒಂದಕ್ಕೆ ಉಪಾಂಶು ಅಂತ ಒಂದಕ್ಕೆ ಹೆಸರು, ಇನ್ನೊಂದಕ್ಕೆ ಅಂತರ್ಯಾಮಿ ಅಂತ ಒಂದು ಹೆಸರು. ಅದಕ್ಕೆ ಯಾತಿಕಾ ಹೆಸರುಗಳು ಅನ್ನೋದು ಆ ಶಾಸ್ತ್ರದಲ್ಲಿ ಹೇಳ್ತಾರೆ. ಆದ್ರೆ 2 ಪಾತ್ರೆಗಳಿಗೆ ಹೀಗೆ ಎಟ್ಕೊಂಡಿರ್ತಾನಲ್ಲ, ಅದೇ ತರನೇ ಇಲ್ಲೂ ಕೂಡ ಈ 2 ಶ್ವಾಸ ಮತ್ತು ಉಚ್ಛ್ವಾಸ ಅಂತ 2 ಇದೆ ಅಂತ ಹೇಳಿ ಪ್ರಾಣಿನಾಂ ಅಪಿ, ಪ್ರಾಣಿಗಳಿಗೂ ಕೂಡ ಈ ತರ 2 ಅವ್ರಿಗೆ ಇರುತ್ತೆ ಅಂತ ಹೇಳಿ, ನಿಯತವಾಗಿ ಇರುತ್ತೆ ಅದು. ಆ 2 ನಿಂತೋಗ್ಬಿಟ್ರೆ ಅವ್ನು ತೀರ್ಕೊಂಡ್ಬಿಡ್ತಾನೆ ಅಂತ ಆಗುತ್ತೆ. ಹಾಗಾಗಿ ಶ್ವಾಸ ಉಚ್ಛ್ವಾಸ ತುಂಬಾ ಮುಖ್ಯವಾದದ್ದು. ಮುಂದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಈ ಶ್ವಾಸ ಉಚ್ಛ್ವಾಸ ಹೇಗೆ ನಮ್ಗೆ ಒಳಗಡೆ ಈ ಕ್ರಿಯೆ ನಡೀತಾ ಇದೆ ಅನ್ನೋದು ತೋರ್ಸಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ. ಇವಾಗ ನಾವು ಸ್ವಲ್ಪ ಹಿಂದಿನ ಕಾಲದಲ್ಲಿ ಅಂದ್ರೆ ಈ ಕಲಾಯಿ ಮಾಡೋರು ಇದಾರಲ್ಲ, ಅದನ್ನ ನಾವು ನೋಡಿರ್ತೀವಿ. ಮನೆಗೆ ಬರ್ತಾರೆ ಅವ್ರು ಮಾಡ್ತೀವಿ ಅಂತ. ಅವಾಗ ನಾವು ಅವ್ರನ್ನ ಕರೆದು ಮಾಡಿಸಿ ಅಂತ ಹೇಳಿದಾಗ ಅವ್ರ ತಕ್ಷಣ ಏನ್ ಮಾಡ್ತಾರೆ, ಅವ್ರ ಕೈ ಹತ್ರ ಒಂದು ಚೀಲ ಇಟ್ಕೊಂಡಿರ್ತಾರೆ, ತೆಗೆದ್ಬಿಟ್ಟು ಅದು ಉಪಕರಣಗಳೆಲ್ಲ ಇರ್ತಾರೆ, ಇಜ್ಜಲೆಲ್ಲ ಕೂಡ ಇಟ್ಕೊಂಡಿರ್ತಾರೆ ಅವರು. ಹಾಗಾಗಿ ಅವರು ಬೆಂಕಿ ಉತ್ಪತ್ತಿ ಮಾಡ್ಬೇಕು ಅವರಿಗೆ. ಅದು ಎಂತ ಬೆಂಕಿ, ಅದು ಆ ಬೆಂಕಿ ಆರದೇ ಇರ್ಬೇಕು, ಸ್ವಲ್ಪ ಕಾಲ ಇರ್ಬೇಕು ಅದಕ್ಕೆ. ಅವಾಗ್ಲೇನೆ ಅವ್ರಿಗೆ ಈ ಕಲಾಯಿ ಎಲ್ಲದೆಲ್ಲ ಕರಗಿ ಈ ಕಲಾಯಿ ಪಾತ್ರೆಗಳಿಗೆಲ್ಲ ಕಲಾಯಿ ಹಚ್ಚಕ್ ಆಗುತ್ತೆ ಅವ್ರಿಗೆ. ಅದಕ್ಕೆ ಒಂದು 2-3 ಗಂಟೆ ಹೊತ್ತಾಗುತ್ತೆ. ಎಷ್ಟು ಪಾತ್ರೆ ಕೊಡ್ತಾರೋ ಅದಕ್ಕೆ ಅಷ್ಟೊಂದು ಹೊತ್ತೆ ಆಗುತ್ತೆ. ಇವಾಗ ಈ ಅಡಿಗೆಯವರೆಲ್ಲ ಇದಾರಲ್ಲ, ಅವರು ದೊಡ್ಡ ಪಾತ್ರೆಗಳು ಇಟ್ಕೊಂಡಿದ್ರು. ಹಿಂದಿನ ಕಾಲದಲ್ಲಿ ಹಿತ್ತಾಳೆ ಪಾತ್ರೆಲ್ಲ ಇಟ್ಕೊಂಡಿದ್ರು. ಅದಕ್ಕೆಲ್ಲ ಕಲಾಯಿ ಮಾಡ್ಲೇಬೇಕಾಗುತ್ತೆ. ಅವಾಗ ಅಂತವರು ಕರೆದ್ರೆ ಇವ್ರನ್ನ ಬೆಳಿಗ್ಗೆಯಿಂದ ಸಂಜೆ ತನಕ ಅವ್ರಿಗೆ ಅದೇ ಕೆಲಸ ಆಗೋಗುತ್ತೆ ಈ ಕಲಾಯಿ ಮಾಡೋರಿಗೆ. ಹಾಗಾಗಿ ಈ ಕಲಾಯಿ ಮಾಡೋನ ಒಂದು ಕೈಲಿ ಇಟ್ಕೊಂಡಿರ್ತಾನೆ ಒಂದು, ಅದಕ್ಕೆ ಪಪ್ಸುನ ಈ ಕನ್ನಡದಲ್ಲಿ ಹೇಳ್ತಾರೆ ಬೆಲ್ಲೋಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅದಕ್ಕೆ. ಅಂತ ಇಟ್ಕೊಂಡಿರ್ತಾರೆ ಅವ್ರು. ಅದು ಲೆದರ್ ಅಲ್ಲಿ ಮಾಡಿರ್ತಾರೆ ಅದನ್ನ ಅವನ್ ಏನ್ ಮಾಡ್ತಾನೆ, ಒಂದು ಕೈಯಿಂದ ಹೀಗ್ ಮಾಡ್ತಾನೆ, ಇನ್ನೊಂದು ಕೈಯಿಂದ ಹೀಗ್ ಮಾಡ್ತಾನೆ. ಹೀಗಾಗಿ ಮಾಡಿ ಮಾಡ್ತಾ ಅದರಿಂದ ಗಾಳಿ ಬರುತ್ತೆ. ಅವಾಗ ಬೆಂಕಿಗೆ ಫೋಕಸ್ ಮಾಡಿರ್ತಾನೆ. ಅದಕ್ಕೊಂದು
ಮೆಥಡ್ ಇಟ್ಕೊಂಡಿದ್ದಾರೆ ಅವರು. ಪೈಪ್ ಮಾಡ್ಕೊಂಡು ಅವರು ಅದ್ರ ಮುಖಾಂತರ ಈ ಅಗ್ನಿನ ಪ್ರಜ್ವಲವಾಗಿ ಮಾಡ್ಕೊಟ್ಟಿರ್ತಾರೆ ಅವರು. ಅದಕ್ಕೆ ಹೇಳ್ತಾ ಇದಾರೆ ಲೋಹಕಾರಹ. ಇದಕ್ಕೆ ಅವರು ಕಲಾಯಿ ಮಾಡೋದಂತ ಉದಾಹರಣೆ ಕೊಟ್ಟೆ ಅಲ್ಲ, ಈ ಇದು ಕಮ್ಮಾರ ಅಂತ ಹೇಳ್ತಾರಲ್ಲ ಅಂತ ಅವ್ರೆಲ್ಲ ಇಟ್ಕೊಟ್ಟಿದಾರಲ್ಲ, ಬ್ಲಾಕ್ ಸ್ಮಿತ್ ಅಂತ ಹೇಳ್ತೀವಲ್ಲ, ಕಬ್ಬಿಣದ ಸಾಮಾನೆಲ್ಲ ಮಾಡೋರು ಅಂತ ಅವರು ಉದಾಹರಣೆ ಕೊಡ್ತಾ ಇದ್ದಾರೆ. ಲೋಹಕಾರಹ ಸ್ವಹಸ್ತಾಭ್ಯಾಂ ಪರ್ಯಾಯೇಣ ಧೃತಿದ್ವಯಾತ್. ಧೃತಿ ಅಂತ ಅದಕ್ಕೆ ಹೆಸರು, ಬೆಲ್ಲೋಸ್ ಅಂದ್ರೆ ಧೃತಿ ಅಂತ ಸಂಸ್ಕೃತದಲ್ಲಿ. ಧೃತಿದ್ವಯಾತ್ ವನ್ಹಿಂ ಜ್ವಾಲಯತೆ ತದ್ವತ್ ಯದ್ವತ್ ಜಾಠರೋ ಜ್ವಾಲ್ಯತೆ ಅನರಹ ಅಂತ. ಹಾಗಾಗಿ ಜಾಠರಾಗ್ನಿ ಅಂತ ನಮ್ಮ ಶರೀರದಲ್ಲಿ ಒಳಗಡೆ ಒಂದಿದೆ. ಇದು ಅದರಿಂದನೇ ನಮಗೆ ನಾವು ಊಟ ಮಾಡಿದ್ಯೋ ಅದಿದೆಯೋ ಅದೆಲ್ಲ ಒಳಗಡೆ ಒಂದ್ಸತಿ ಪಚನ ಆಗುತ್ತೆ. ನಾವು ಹೊರಗಡೆ ಒಂದು ಪಚನ ಆಗಿರೋ ಅನ್ನವನ್ನ ನಾವು ತಿಂತೀವಿ, ಒಳಗಡೆ ಹೋದ್ಮೇಲೆ ಅದು ಮತ್ತೆ ಒಂದು ರೀತಿ ಪಚನವಾಗಿ ಅದು ಶರೀರದ ಎಲ್ಲಾ ಕಡೆಗೂ ಸೇರುತ್ತೆ. ಅದು ಹೀಗೆ ಇದು ಆಗ್ಬೇಕು ಅಂದ್ರೆ ಈ ಒಳಗಡೆ ಇರೋ ಜಾಠರಾಗ್ನಿ ಅಂತ ಅನ್ನೋದು ಯಾವಾಗ್ಲೂ ಪ್ರಜ್ವಲಿತವಾಗಿರ್ಬೇಕದು. ಅಂತ ಒಂದು ಇರ್ಬೇಕಾದ್ರೆ ಹೇಗೆ ಈ ಶ್ವಾಸ ಮತ್ತು ಉಚ್ಛ್ವಾಸ ಅಂತ ಇದೆಯಲ್ಲ, ಅದು ಎರಡನೇ ಆ ಕೆಲಸವನ್ನು ಮಾಡೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ಮುಂದಕ್ಕೆ ಹೇಳ್ತಾ ಇದ್ದಾರೆ, ನಿಶ್ವಾಸ ಉಚ್ಛ್ವಾಸ ಸಂದೀಪ್ತೋ ಭುಂಕ್ತೆ ಭುಕ್ತಂ ಪಾಚಯತೆ ಅನಲಹ ಈಶಸ್ಯ ಜಾಠರಾಗ್ನಿ ತ್ವಾರೋ ಭಗವತ ಈರಿತಃ. ಹಾಗಾಗಿ ಈ ಒಳಗಡೆ ಜಾಠರಾಗ್ನಿ ಅಂತ ಒಂದಿದೆಯಲ್ಲ, ಅದು ನಾವು ತಗೊಂಡಿದ್ದ ಅನ್ನವನ್ನ ಅದು ಪಚನ ಮಾಡುತ್ತೆ ಒಳಗಡೆ. ಅದು ಈ ಶ್ವಾಸ ಮತ್ತು ಉಚ್ಛ್ವಾಸ ಅಂತ ಎರಡಿದೆಯಲ್ಲ, ಅದು ಈ ಬೆಂಕಿಯನ್ನ ಭದ್ರವಾಗಿ ಇಟ್ಕೊಳ್ಳುತ್ತೆ, ಬೆಂಕಿ ಪ್ರಜ್ವಾಲಿತವಾಗಿ ಮಾಡುತ್ತೆ ಅದು ಅಂತ. ಒಳಗಡೆ ಇರೋ ಬೆಂಕಿಯನ್ನ ಪ್ರಜ್ವಾಲಿತವಾಗಿ ಮಾಡುತ್ತೆ ಇದು ಅಂತ. ಅದಕ್ಕೆ ಗೀತೆಯಿಂದ ಒಂದು ಶ್ಲೋಕವನ್ನೇ ಹೇಳ್ತಾರೆ, ಪ್ರಸಿದ್ಧವಾದ 15ನೇ ಅಧ್ಯಾಯದಲ್ಲಿ ಬರೋದು. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಕೃಷ್ಣ ಹೇಳಿದ್ದನ್ನ ಆ ಶ್ಲೋಕವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಉದಾಹರಣೆ ಮಾಡ್ತಾ ಇದ್ರು 15ನೇ ಅಧ್ಯಾಯದಲ್ಲಿ ಬರುತ್ತೆ, ಪುರುಷೋತ್ತಮ ಯೋಗದಲ್ಲಿ. ಅಹಂ ವೈಶ್ವಾನರೋ ಭೂತ್ವಾ, ಈ ವೈಶ್ವಾನರ ಅಂದ್ರೆ ಅಗ್ನಿ, ನಾನು ವೈಶ್ವಾನರ ಅಗ್ನಿಯಾಗಿ ನಾನು, ಕೃಷ್ಣ ಹೇಳ್ತಾನೆ, ನಾನು ಪ್ರಾಣಿನಾಂ ದೇಹಮಾಶ್ರಿತಃ, ಎಲ್ಲಾ ಪ್ರಾಣಿಗಳಲ್ಲೂ ಒಳಗಡೆ ನಾನಿದ್ದೀನಿ, ಪ್ರಾಣಿ ಪಕ್ಷಿ ಎಲ್ಲದರಲ್ಲೂ ನಾನಿದ್ದೀನಿ, ಹೀಗೆ ಈ ರೂಪದಲ್ಲಿ ಇದ್ದೀನಿ ನಾನು. ಪ್ರಾಣಾಪಾನ ಸಮಾಯುಕ್ತಃ ಪಚಾಮಿ ಅನ್ನಂ ಚತುರ್ವಿಧಂ, ಈ ಪ್ರಾಣ ಮತ್ತು ಅಪಾನ ಇವುಗಳಿಗೆ ಸೇರ್ಕೊಂಡು ನಾನು ಈ ಒಂದು ಅಗ್ನಿ, ಅವರು ಏನೇನು ಊಟ ಮಾಡಿದ್ದಾರೋ ಅದನ್ನೆಲ್ಲ ನಾನು ಪಚನ ಮಾಡ್ತೀನಿ ಒಳಗಡೆ ಈ ಅಗ್ನಿಯಾಗಿ ಅಂತ ಹೇಳಿದ್ದಾರೆ. ಆ ಶ್ಲೋಕವನ್ನು ಉದಾಹರಿಸಿದ್ರು. ಇವಾಗ ಈ ಒಂದು ನಮ್ಮ ಒಳಗಡೆ ಈ ತರ ಒಂದು ಅಗ್ನಿ ಜ್ವಲಂತವಾಗಿದೆ ಅನ್ನೋದನ್ನ ನಾವು ಹೇಗೆ ಕಂಡುಕೊಳ್ಳೋದು, ಅದಕ್ಕೊಂದು ಉಪಾಯ ಇದೆಯಾ ಅಂತ ಕೇಳಿದ್ರೆ ವಿದ್ಯಾರ್ಥಿನಿಯರು ಆ ಉಪಾಯ ಹೇಳ್ತಾರೆ ನಮ್ಗೆ. ಕರ್ಣೌ ಪಿಧಾಯ ಯಂ ಘೋಷಂ ಶೃಣೋತಿ ಅಂತಹ ಸ ಜಾಠರಾತ್ ಬನ್ಹೇಹೇ ಜಾತಃ ಮುಮೂರ್ಷುಹೂತು ನ ಏನಂ ಘೋಷಂ ಶೃಣೋತಿ ಅಂತ ಹೇಳ್ತಾರೆ. ಈ ಜಾಠರಾಗ್ನಿ ಅಂತ ನಮ್ಮ ಒಳಗಡೆ ಉರಿತಾ ಇದೆ ಅನ್ನೋದಕ್ಕೆ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ಕಿವಿ ಎರಡನ್ನು ಮುಚ್ಕೊಳ್ಳೋದು, ಕೈಯಿಂದ ನಾವು ಎರಡು ಕಿವಿಯನ್ನು ಗಟ್ಟಿಗೆ ಮುಚ್ಕೊಂಡ್ರೆ ಅವಾಗ ಒಳಗಡೆ ಅಂತ ಹೋ ಅಂತ ಒಂದು ಶಬ್ದ ಕೇಳಿಸುತ್ತೆ. ಯಾರು ಬೇಕಾದ್ರೆ ನೋಡ್ಬೋದು. ಆ ಶಬ್ದ ಕೇಳಿಸಿದ್ದೆಲ್ಲ ಅದೇ ಈ ಜಾಠರಾಗ್ನಿಯಿಂದ ಉತ್ಪತ್ತಿ ಆಗಿರೋ ಶಬ್ದ ಅದು ಅಂತ ಹೇಳ್ತಾರೆ. ಕೇಳ್ಬಿಟ್ಟು ವಿದ್ಯಾರ್ಥಿನಿಯರು ಎಷ್ಟು ಚಮತ್ಕಾರ ಮಾಡಿದೆ ನೋಡಿ. ಅವರು ಹೇಳ್ತಾರೆ, ಈ ಒಂದು ಶಬ್ದ ಇವನಿಗೆ ಕಿವಿಲಿ ಬರ್ತಲ್ಲ, ಕಿವಿ ಮುಚ್ಕೊಂಡ್ರೆ ಇವನಿಗೆ ಒಳಗಡೆ ಕೇಳಿಸುತ್ತಲ್ಲ, ಈ ಶಬ್ದ ಯಾರು ಸಾಯೋ ತರುವಾಯಿಲಿದ್ದಾನೋ ಅವನಿಗೆ ಕೇಳಿಸಲ್ಲ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನಿಗೆ ಈ ಶ್ವಾಸ ಉಚ್ಛ್ವಾಸ ನಿಂತೋಗ್ಬಿಟ್ಟಿದೆ, ಅವನಿಗೆ ಆಲ್ಮೋಸ್ಟ್ ನಿಂತೋಗೋ ತರುವಾಗಿ ಬಂದ್ಬಿಟ್ಟಿದೆ. ಅದು ಶ್ವಾಸೋಚ್ಛ್ವಾಸ ನಿಂತು ತೀರ್ಕೊಂಡ್ಬಿಟ್ಟಿದ್ದಾನೆ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇದು ನಡೀತಾ ಇದೆ, ಆದ್ರೆ ಬದುಕಿರೋರಿಗೆ ಇದು ಚೆನ್ನಾಗಿ ಕೇಳಿಸ್ಕೋಬಹುದು ಕಿವಿಗೆ. ಆದ್ರೆ ಯಾರು ಸಾಯೋ ತರುವಾಯಲ್ಲಿ ಇದ್ದಾರೋ ಅವ್ರಿಗೆ ಇದು ಕೇಳಿಸಲ್ಲ, ಯಾಕಂದ್ರೆ ಅವರ ಒಂದು ಶ್ವಾಸೋಚ್ಛ್ವಾಸ ತುಂಬಾ ಕ್ಷೀಣವಾಗಿ ಹೋಗಿರುತ್ತೆ, ಇನ್ನೇನು ಹೊರಟ್ರೆ ನಿಂತೇ ಹೋಗ್ಬಿಡುತ್ತೆ ಅಂತ ಆಗುತ್ತೆ ಇದು. ಅವಾಗ ಅವ್ರಿಗೆ ಖಂಡಿತ ಇದನ್ನ ಕೇಳ್ಕೊಳಕ್ ಆಗೋದಿಲ್ಲ ಅಂತ ಆಗುತ್ತೆ. ಹೀಗೆ ಇವರು ಇದನ್ನ ನಿರೂಪಣೆ ಮಾಡಿದ್ದಾರೆ, ಈ ಶ್ವಾಸೋಚ್ಛ್ವಾಸ ಅನ್ನೋದು ಎಷ್ಟು ಮುಖ್ಯವಾದ್ದು ನಮ್ಮ ಶರೀರಕ್ಕೆ ಅಂತ ನಿರೂಪಣೆ ಮಾಡಿದ್ದಾರೆ. ಮುಂದಕ್ಕೆ ಔಷ್ಣ್ಯೋಪೇತಂ ಪಂಚವಿಧಂ ಲಿಂಗಾಭಿಧಂ ಋತುಃ ಪ್ರಾಣೋಪಾಧಿಕ ಚಿದ್ರೂಪೋ ಜ್ಞಾನಶಕ್ತಿಯಾಪಿ ಯುಜ್ಯತೆ. ಇವಾಗ ಇಷ್ಟೊತ್ತು ಪ್ರಾಣಶಕ್ತಿ, ಅದನ್ನ ಕ್ರಿಯಾಶಕ್ತಿನೇ ಪ್ರಾಣಶಕ್ತಿ ಅನ್ನೋದು. ಜ್ಞಾನಶಕ್ತಿ ಅನ್ನೋದೇ ಇನ್ನೊಂದು, ಇವನಿಗೆ ಯೋಚನೆ ಮಾಡೋದು, ತೀರ್ಮಾನ ಮಾಡೋದು, ಅದೆಲ್ಲ ಶಕ್ತಿ ಇದೆಲ್ಲ ಅದು. ಕ್ರಿಯಾಶಕ್ತಿ ಅನ್ನೋದು ಇವನಿಗೆ ಕೆಲಸ ಮಾಡೋದಕ್ಕೆಲ್ಲ ಪ್ರಯೋಜನ ಆಗುತ್ತೆ ಅದು. ಆದ್ರೆ ಈ ಯೋಚನೆ ಮಾಡೋದು ಇದೆಲ್ಲ ಜ್ಞಾನಶಕ್ತಿ ಅಂತ ಹೋಗಿದೆ. ಅದ್ರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಔಷ್ಣ್ಯೋಪೇತಂ ಪಂಚವಿಧಂ ಪ್ರಾಣಲಿಂಗಾಭಿಧಂ. ಇವಾಗ ಔಷ್ಣ್ಯೋಪೇತಂ ಅಂದ್ರೆ ದೇಹಕ್ಕೆ ಒಂದು ಬಿಸಿ ಇರುತ್ತೆ, ದೇಹಕ್ಕೆ ಒಂದು ಬಿಸಿ ಇರುತ್ತೆ. ಅದಕ್ಕೆ ಆ ದೇಹಕ್ಕೆ ಆ ಬಿಸಿ ಹೊಟ್ಟೋದ್ರೆ ಅವ್ನು ತೀರ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅದು ಒಂದು ಟೆಸ್ಟ್. ಅದು ಅವನು ತೀರ್ಕೊಂಡಿದ್ದಾನೆ ಅನ್ನೋದಕ್ಕೆ ಅವ್ನು ನೋಡ್ತಾರೆ, ಮುಟ್ಟು ನೋಡಿ ಅದು ತಣ್ಣಗಾಗೋಗ್ಬಿಟ್ರೆ ಇವಾಗ ಅವನು ಇದಿಲ್ಲ, ಅವನಿನ್ನ ಬದುಕೊಂಡಿಲ್ಲ, ಇವಾಗ ತೀರ್ಕೊಂಡ್ಬಿಟ್ಟಿದ್ದಾನೆ ಅಂತ ಅದನ್ನು ಕೂಡ ಹೇಳ್ತಾರೆ. ಹಾಗಾಗಿ ಔಷ್ಣ್ಯೋಪೇತಂ ಪಂಚವಿಧಂ ಪ್ರಾಣಲಿಂಗಾಭಿಧಂ ಬಹು. ಹಾಗಾಗಿ ಪ್ರಾಣಲಿಂಗಾಭಿಧಂ ಬಹು. ನೋಡಿ, ಈ ಶರೀರಕ್ಕೆ ಎರಡು ಹೆಸರುಗಳು ಕೊಡ್ತಾರೆ. ಒಂದು ಪ್ರಾಣ ಶರೀರ ಅಂತ ಒಂದು, ಇನ್ನೊಂದು ಲಿಂಗ ಶರೀರ ಅಂತ ಒಂದು. ಲಿಂಗ ಶರೀರ ಅಂತ ಒಂದು ಇದೆಯಲ್ಲ, ಅದೇ ಜ್ಞಾನಶಕ್ತಿ ಅಂತ ಆಗುತ್ತೆ. ಅದು ಪ್ರಾಣ ಶರೀರ ಅನ್ನೋದು ಈ ಸೂಕ್ಷ್ಮ ಶರೀರದಲ್ಲಿನೇ ಒಂದು ಭಾಗ. ಈ ಲಿಂಗ ಶರೀರ ಅನ್ನೋದು ಇಡೀ ಸೂಕ್ಷ್ಮ ಶರೀರಕ್ಕೆ ಹೆಸರು.
ಆದ್ರೆ ಅದರಲ್ಲಿ ಪ್ರಾಣಶಕ್ತಿ ಅಂತಾನೋ ಒಂದು ಮುಖ್ಯವಾಗಿದೆ, ಇನ್ನೊಂದು ಜ್ಞಾನ ಶಕ್ತಿ ಅಂತ ಒಂದಿದೆ. ಎರಡು ಕೂಡ ಈ ಎರಡು ಕೂಡ ಸೇರ್ಕೊಂಡಿರುತ್ತೆ ಸೂಕ್ಷ್ಮ ಶರೀರದಲ್ಲಿ. ಒಬ್ಬ ತೀರ್ಕೊಂಡ ಅಂತ ಹೇಳಿದಾಗ ಏನಾಗುತ್ತೆ ಅಂದ್ರೆ ಆ ಸೂಕ್ಷ್ಮ ಶರೀರ ಅನ್ನೋದು ಅವನ ಶರೀರವನ್ನು ಬಿಟ್ಟು ಹೊಟ್ಟೋಗುತ್ತೆ, ಆಚೆ ಹೋಗುತ್ತೆ. ಹಾಗಾಗಿ ಅದ್ರ ಏನಾಯ್ತು, ಈ ಸತ್ತು ಬಿದ್ದಿರೋ ಶರೀರ, ಸ್ಥೂಲ ಶರೀರ, ಅದಕ್ಕೆ ಪ್ರಾಣ ಅನ್ನೋ ಶಕ್ತಿಗಳ ಇರೋದಿಲ್ಲ, ಯೋಚನೆ ಮಾಡೋ ಶಕ್ತಿನೂ ಇರೋದಿಲ್ಲ ಅದಕ್ಕೆ ಅಂತ ಎರಡು ಹೋಗ್ಬಿಟ್ಟಿರುತ್ತೆ. ಸೊ ಎರಡು ಇರೋದು ಯಾವ್ದು ಎಲ್ಲಿ ಅಂತ ಹೇಳಿದ್ರೆ ಸೂಕ್ಷ್ಮ ಶರೀರದಲ್ಲಿ. ಅದಕ್ಕೆ ಲಿಂಗ ಶರೀರ ಅಂತಾನೆ ಹೆಸರು, ಪ್ರಾಣ ಅಂತಾನು ಪ್ರಾಣ ಶರೀರ ಅಂತಾನು ಇನ್ನೊಂದು ಹೆಸರು ಅಂತ ಹೇಳ್ತಾರೆ. ಇವಾಗ ಈ ಒಂದು ಹೆಸರು ಯಾತಕ್ಕೆ ಅದಕ್ಕೆ ಒಂದು ಬರುತ್ತೆ, ಜೀವ ಅನ್ನೋದಕ್ಕೆ ಯಾತಕ್ಕೆ ಈ ತರ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ವ್ಯಾಕರಣದಲ್ಲಿ ಒಂದು ಹೇಳಿದ್ದಾರೆ. ಜೀವ್ ಅಂತ ಒಂದು ಧಾತು ಇದೆ, ಅದಕ್ಕೆ ಪ್ರಾಣಧಾರಣೆ ಅಂತ ಅದಕ್ಕೆ ಅರ್ಥ ಕೊಟ್ಟಿದ್ದಾರೆ. ಜೀವ್ ಅಂತ ಹೇಳಿದ್ರೇನೆ ಅದು ಪ್ರಾಣಧಾರಣೆ ಮಾಡ್ತಾ ಇರೋದಕ್ಕೆ ಜೀವ ಅಂತ ಹೇಳೋದು. ಹಾಗಾಗಿ ಯಾವ್ದ್ಯಾವ್ದಕ್ಕೆ ಪ್ರಾಣಧಾರಣೆ ಇದೆಯೋ ಅದನ್ನೇ ನಾವು ಜೀವ ಅಂತ ಕರಿತೀವಿ. ನಾವು ಸುಮ್ನೆ ಕಟ್ಟಿಗೆ, ಕಲ್ಲು ಬಂಡೆ ಅದಕ್ಕೆಲ್ಲ ನಾವು ಜೀವ ಅಂತ ಕರೆಯೋದಿಲ್ಲ, ಯಾಕಂದ್ರೆ ಅಲ್ಲಿ ಪ್ರಾಣಧಾರಣೆ ಇರೋದಿಲ್ಲ. ಅಲ್ಲಿ ಪ್ರಾಣಧಾರಣೆ ಇರ್ಬೇಕಾದ್ರೆ ಸೂಕ್ಷ್ಮ ಶರೀರ ಇರ್ಬೇಕು. ಸೂಕ್ಷ್ಮ ಶರೀರ ಇದ್ರೆ ಅಲ್ಲಿ ಎರಡೂ ಇರುತ್ತೆ, ಯಾವ್ದು ಜ್ಞಾನ ಶಕ್ತಿನೂ ಇರುತ್ತೆ, ಪ್ರಾಣ ಶಕ್ತಿನೂ ಇರುತ್ತೆ ಅದು ಅಂತ ಆಗುತ್ತೆ. ಕೆಲವು ಸತಿ ನಾವು ನೋಡ್ತೀವಿ, ಈ ಒಬ್ಬನಿಗೆ ಅವನ ಕರ್ಮ ಪ್ರಕಾರ ಅವನು ಬದುಕಿರ್ತಾನೆ, ಅಂದ್ರೆ ಸುಮ್ನೆ ಕ್ಲಿನಿಕಲಿ ಈಸ್ ಅಲೈವ್ ಅಂತ ಹೇಳ್ತೀವಿ ಅಷ್ಟೇನೆ. ಆದ್ರೆ ಅವ್ನು ಏನು ಚಟುವಟಿಕೆ ಏನು ಇರೋದೇ ಇಲ್ಲ, ಕೋಮಾ ಅಂತ ಸ್ಟೇಜ್ ಹೇಳ್ಬೋದು ನಾವು. ಯೋಚನೆ ಮಾಡೋ ಶಕ್ತಿ ಎಲ್ಲ ಏನು ಆಗೋದೇ ಇಲ್ಲ. ಯಾರಾದ್ರೂ ಅವನ್ನ ಕೂಗಿ ಕೇಳಿದ್ರೆ ಏನು ಕೇಳಿಸಲ್ಲ ಅವನಿಗೆ, ಇಂದ್ರಿಯಗಳೆಲ್ಲ ಕೂಡ ಏನು ಕೆಲಸ ಮಾಡಲ್ಲ. ಆದ್ರೆ ಶ್ವಾಸೋಚ್ಛ್ವಾಸ ಮಾತ್ರ ಇಟ್ಕೊಂಡಿದೆ. ಹಾಗಾಗಿ ಪ್ರಾಣಶಕ್ತಿ ಮಾತ್ರ ಏನೋ ಒಂದ್ ಸ್ವಲ್ಪ ಕೆಲಸ ಮಾಡ್ತಾ ಇದೆ. ಆದ್ರೆ ಜ್ಞಾನಶಕ್ತಿ ಅನ್ನೋದು ತುಂಬಾ ಕುಗ್ಗೋಗ್ಬಿಟ್ಟಿದೆ ಅಂತ ಕೂಡ ನಾವು ನೋಡ್ತೀವಿ. ಸೊ ಇಲ್ಲಿ ಹೇಳ್ತಾ ಇದಾರೆ, ಜ್ಞಾನ ಮತ್ತು ಕ್ರಿಯಾಶಕ್ತಿ ಎರಡು ಸೇರಿರೋದೇ ಈ ಶರೀರ ಅಂತ ನಾವು ತಿಳ್ಕೊಬಹುದು ಅಂತ. ಪ್ರಾಣೋಪಾಧಿಕ ಚಿದ್ರೂಪೋ ಜ್ಞಾನಶಕ್ತಿಯಾಗಿ ಯುಜ್ಯತೆ. ಈ ಪ್ರಾಣವನ್ನು ಉಪಾಧಿಯಾಗಿ ಇಟ್ಕೊಂಡಿರೋ ಈ ಚಿದ್ರೂಪವಾಗಿ ಚೈತನ್ಯ ಸ್ವರೂಪ ಇದೆಯಲ್ಲ, ಅದು ಜ್ಞಾನಶಕ್ತಿಯಾಗಿ ಕೂಡ ಇದು ಶರೀರದಲ್ಲಿ ಇದೆ ಅಂತ ಹೇಳಿದ್ರು. ಅದನ್ನ ಮುಂದಕ್ಕೆ ಹೇಳ್ತಾರೆ, ಜ್ಞಾನಶಕ್ತಿಯಾಗಿ ಅದು ಇರೋದು ಅನ್ನೋದನ್ನ ಮುಂದಕ್ಕೆ ಹೇಳ್ತಾರೆ. ಇಷ್ಟರಲ್ಲಿ 4-5 ಶ್ಲೋಕದಲ್ಲಿ ಅವರು ಪ್ರಾಣಶಕ್ತಿಯಾಗಿ ಹೇಗಿದೆ ಅಂತ ಹೇಳಿದ್ರು, ಇವಾಗ ಜ್ಞಾನಶಕ್ತಿಯಾಗಿ ಹೇಗಿದೆ ಅಂತ ಅದನ್ನ ಹೇಳ್ತಾರೆ. ತಥೋ ಮನೋಮಯೋ ಭೂತ್ವಾ ಸತ್ಯ ಸಂಕಲ್ಪತಾಂ ವೃಜೇತ್ ಯತ್ ಸಂಕಲ್ಪಯತೆ ಜೀವಃ ತತ್ ಕರೋತ್ಯೇವ ಕಸಗಃ. ಇವಾಗ ನಮ್ಗೆ ಜ್ಞಾನಶಕ್ತಿ ನಮ್ಗೆ ಇದೆ ಅನ್ನೋದನ್ನ ನಮ್ಗೆ ಹೇಗೆ ಕೊಂಡ್ಕೋಬಹುದು ಅಂತ ಹೇಳಿದ್ರೆ, ಮನಸ್ಸು ಕೆಲಸ ಮಾಡುತ್ತೆ. ಮನಸ್ಸು ಯಾವ್ದಾದ್ರು ಒಂದು ವಿಷಯವನ್ನು ತಿಳ್ಕೊಳ್ಳುತ್ತೆ, ಯೋಚನೆ ಮಾಡುತ್ತೆ, ಸಂಕಲ್ಪ ಮಾಡುತ್ತೆ, ಇದು ಹೀಗ ಹಾಗೆ ಅಂತ ವಿಚಾರ ಮಾಡುತ್ತೆ. ಇದೆಲ್ಲ ಮಾಡೋದು ಮನಸ್ಸು ಮಾಡೋದು, ಇದಕ್ಕೆ ಜ್ಞಾನಶಕ್ತಿ ಅಂತ ಹೇಳೋದು. ಹಾಗಾಗಿ ತಥೋ ಮನೋಮಯೋ ಭೂತ್ವ, ಹೇಗೆ 5 ಪ್ರಾಣಗಳಾಗಿ ಶರೀರದಲ್ಲಿ ಪರಮಾತ್ಮ ಇದಾನೋ, ಅದೇ ತರ ಈ ಮನೋಮಯ ಭಾಗವು ಪರಮಾತ್ಮನೇ ಇರೋದು ಶರೀರದಲ್ಲಿ ಅನ್ನೋದನ್ನ ಇವರು ನಿರೂಪಣೆ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾತಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಶರೀರ ಬರೀ ಜಡ ಶರೀರವಾಗಿದ್ರೆ ಏನು ಪ್ರಯೋಜನ ಇಲ್ಲ. ಅದರಿಂದ ಈ ಪ್ರಾಣ ಮತ್ತು ಜ್ಞಾನಶಕ್ತಿ ಎರಡು ಕೂಡ ಇದ್ರೇನೆ ಆ ಶರೀರದಿಂದ ಏನಾದ್ರು ಮಾಡಕ್ಕಾಗುತ್ತೆ. ಅದು ಏನ್ ಮಾಡಕ್ಕಾಗುತ್ತೆ, ಅದು ಪುಣ್ಯವೋ ಪಾಪವೋ ಏನಾದ್ರು ಧರ್ಮಾಚರಣೆ ಏನ್ ಮಾಡಕ್ಕಾದ್ರೂ ಮಾಡುತ್ತೆ. ಮಾಡಿ ಅದು ಅದರಲ್ಲಿ ಯಾರು ಅಭಿಮಾನ ಇಟ್ಕೊಂಡಿದಾನೋ ಅವನಿಗೆ ಅವನ ಒಂದು ಉದ್ಧಾರಕ್ಕಾಗಿ ಅವನು ಏನ್ ಬೇಕಾದ್ರೆ ಮಾಡ್ಕೋಬಹುದು ಅಂತ. ಸೊ ಇಲ್ಲಿ ತಥೋ ಮನೋಮಯೋ ಭೂತ್ವ ಸತ್ಯ ಸಂಕಲ್ಪತಾಂ ಪ್ರಜಯತೆ ಯತ್ ಸಂಕಲ್ಪಯತೆ ಜೀವ ಕರೋತ್ಯೇವ ಸರ್ವದಾ. ಈ ಜ್ಞಾನಕ್ರಿಯೆ ಅನ್ನೋದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಅವನು ಸಂಕಲ್ಪ ನೋಡಿ, ಸಂಕಲ್ಪ ಮಾಡ್ಕೊಳ್ತಾನೆ. ಮೊದಲು ನಾನು ಇದನ್ನ ಮಾಡ್ತೀನಿ, ಇಂಥ ಕಡೆ ಹೋಗ್ತೀನಿ, ನಾನು ಇಂಥವ್ರ ಹತ್ರ ಮಾತಾಡ್ತೀನಿ, ನಾನು ಇದು ಕೇಳ್ತೀನಿ ಅವ್ರ ಹತ್ರ ಅಂತ ಸಂಕಲ್ಪ ಮಾಡ್ಕೊಳ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಅಲ್ಲಿ ಹೋಗೋದು ಅಥವಾ ಅವ್ರ ಹತ್ರ ಕೇಳೋದು, ಅಥವಾ ಏನ್ ತೀರ್ಮಾನ ಮಾಡ್ಕೊಂಡು ಅದನ್ನ ಮಾಡೋದು, ಅದೆಲ್ಲ ಮಾಡ್ತಾನೆ. ಅವಾಗ ಏನಾಯ್ತು, ಯಾವುದೇ ಕ್ರಿಯೆ ನಮಗೆ ಮಾಡ್ತಾ ಇದ್ರು ಕೂಡ ಅದರಲ್ಲಿ 2 ಅಂಶ ಇರುತ್ತೆ. ಒಂದು ಜ್ಞಾನಶಕ್ತಿ ಅನ್ನೋದು ಮುಂಚೆ ಬರುತ್ತೆ, ಆಮೇಲೆ ಕ್ರಿಯಾಶಕ್ತಿ ಅಂತ ಬರುತ್ತೆ. ಅದಕ್ಕೇನೆ ನಮ್ಗೆ ಒಂದು ಕ್ರಿಯೆ ಯಾವುದೇ ಮಾಡಿದ್ರು ಕೂಡ ಅದರಲ್ಲಿ ಅದಕ್ಕೊಂದು ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ಜಾನಾತಿ ಇಚ್ಛತಿ ಕರೋತಿ ಅಂತ. ಸೊ ಹಾಗಾಗಿ ಮೊದಲು ತಿಳ್ಕೊಳ್ತಾನೆ ಒಂದು ವಿಷಯವನ್ನ, ಅದು ಜ್ಞಾನಶಕ್ತಿ ಸೇರಿದದು. ಆಮೇಲೆ ಇಚ್ಛತಿ, ಅದು ಜ್ಞಾನಶಕ್ತಿ ಸೇರಿದೇನೆ. ಈ ವಸ್ತು ಈ ವಿಷಯ ನನಗೆ ಬೇಕು, ಅಥವಾ ಇಂಥ ವಿಷಯ ತಿಳ್ಕೊಬೇಕು, ನಾನು ಚೆನ್ನಾಗಿದೆ ಆ ವಿಷಯ, ನಾವು ತಿಳ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಅದು 2ನೇ ಸ್ಟೇಜ್. ಅದು 3ನೇದು ಕರೋತಿ, ಅದನ್ನ ತಿಳ್ಕೊಬೇಕು ಅಂತ ಒಂದು ಪ್ರಯತ್ನ ಮಾಡ್ತಾನೆ. ಅದನ್ನ ಯಾರ ಹತ್ರ ಕೇಳ್ಬೇಕೋ ಕೇಳ್ತಾನೆ, ಅಥವಾ ಒಂದು ಪುಸ್ತಕ ತೆಗೆದು ಓದ್ಬೇಕು ಅಂದ್ರೆ ಓದ್ತಾನೆ, ಏನಾದ್ರು ಕೇಳ್ಬೇಕು ಅಂದ್ರೆ ಕೇಳ್ತಾನೆ, ಹೀಗೆ ಮಾಡೋದು 3ನೇದು. ಸೊ ಹಾಗಾಗಿ ಕ್ರಿಯಾಶಕ್ತಿ ಅನ್ನೋದು ಇಟ್ ಈಸ್ ಪ್ರಿಸೀಡೆಡ್ ಬೈ ಜ್ಞಾನಶಕ್ತಿ ಅಂತಾನು ಹೇಳ್ಬೋದು. ಒಂದ್ ರೀತಿಯಲ್ಲಿ ಸೈಕ್ಲಿಕ್ ಆಗಿದೆ ಅಂತ ನಾವು ಹೇಳ್ಬೋದು. ಮೊದಲು ಒಂದು ತಿಳ್ಕೊಂಡ, ಆಮೇಲೆ ಒಂದು ಮಾಡಿದಾಗ ಅವ್ನಿಗೆ ಇನ್ನೂ ಸ್ವಲ್ಪ ತಿಳುವಳಿಕೆ ಬಂತು, ಅದರಿಂದ ಇನ್ನು ಮುಂದಕ್ಕೆ ಏನಾದ್ರು ಮಾಡ್ತಾನೆ, ಹೀಗೆ ಒಂದು ಸೈಕ್ಲಿಕ್ ಆಗೋದು ಹೋಗುತ್ತೆ ಅನ್ನೋದು ಅದು ಇದೆ. ಸೊ ಹೀಗೆ ಜ್ಞಾನಶಕ್ತಿ ಅನ್ನೋದು ಸಂಕಲ್ಪ ಮಾಡ್ಕೊಳ್ಳೋದು, ಅದನ್ನ ಮಾಡ್ತೀವಲ್ಲ ಕರೋತಿ ಅಂತ ಇದೆಯಲ್ಲ, ಅದು ಕ್ರಿಯಾಶಕ್ತಿ ಅಂತ ಅದನ್ನು ಕೂಡ ಇವ್ರು ಹೇಳಿದ್ರು. ಅಂದ್ರೆ ಎಲ್ಲಾ ನಮ್ಮ ಶರೀರದಲ್ಲಿ ಏನೇನ್ ಚಟುವಟಿಕೆ ನಡೀತಾ ಇದೆಯೋ ಅದೆಲ್ಲವಕ್ಕೂ ಕೂಡ ಒಂದು ಅರ್ಥ ಇದೆ, ಅದು ಹೀಗೆ ನಡೀತಾ ಇದಕ್ಕೆ ಒಂದು ಪ್ರಕ್ರಿಯೆ ಇದೆ ಅನ್ನೋದನ್ನ ಇವರು ನಿರೂಪಣೆ ಮಾಡ್ತಾ ಬರ್ತಾ ಇದ್ದಾರೆ. ಹೃದಿ ಸ್ಥಿತಃ ಸನ್ ಶಬ್ದಾದೀನ್ ಭುಂಜೇಹಂ ವಿಷಯಾನಿತಿ ಸಂಕಲ್ಪ್ಯ ಅಕ್ಷಾಣಿ ಸೃಷ್ಟ್ವಾ ತೈಸ್ ಭುಂಕ್ತೆ ಅಕ್ಷೈ ವಿಷಯಾನ್ ಸದಾ. ಇವಾಗ ಹೃದಿ ಸ್ಥಿತಃ, ಅಂತಃಕರಣ, ಹೃದಯ ಅಂದ್ರೆ ಅಂತಃಕರಣ, ನಮ್ಮ ಶರೀರದಲ್ಲಿ ಒಳಗಡೆ ಅಂತಃಕರಣ ಆಗ್ತಿದೆಯಲ್ಲ ಅದು, ಅದ್ರಲ್ಲಿ ಇದ್ಕೊಂಡು ಶಬ್ದಾದೀನ್ ಭುಂಜೇಹಂ ವಿಷಯಾನಿ ಸಂಕಲ್ಪ್ಯ,
ಹೊರಗಡೆ ಇರೋ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ ಇದೆಯಲ್ಲ, ಆ ವಿಷಯಗಳೆಲ್ಲ ಭೋಗ ಮಾಡ್ತೀನಿ ಅಂತ ಮೊದಲು ಅವನು ಸಂಕಲ್ಪ ಮಾಡ್ತಾನೆ. ಮಾಡ್ಕೊಂಡು ಆಮೇಲೆ ಏನ್ ಮಾಡ್ತಾನೆ, ಇಂದ್ರಿಯಗಳೆಲ್ಲ ಸೃಷ್ಟಿ ಮಾಡ್ಕೊಂಡು ಅವುಗಳ ಮುಖಾಂತರ ಇಂದ್ರಿಯಗಳಿಂದ ಮನಸ್ಸಿಂದಾನೇ ಸಂಕಲ್ಪ ಮಾಡ್ಕೊಳ್ಳೋದು. ಮನಸ್ಸು ಇಂದ್ರಿಯಗಳಿಗೆಲ್ಲ ಒಂದು ಕಮಾಂಡ್ ಕೊಡುತ್ತೆ. ಇಂದ್ರಿಯಗಳು ಹೊರಗಡೆ ಹೋಗಿರೋ ವಸ್ತುಗಳನ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಕಾಂಟ್ಯಾಕ್ಟ್ ಮಾಡಿ ಅಲ್ಲಿರೋ ಒಂದು ಜ್ಞಾನವನ್ನ ನಮಗೆ ತಂದು ಕೊಡುತ್ತೆ. ಅದು ನೋಡಿ, ಯಾತಿಕ್ ಜ್ಞಾನ ಅಂತ ಹೇಳ್ಬೇಕು ಅಂದ್ರೆ, ನಾವು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ 5 ಇದೆಯಲ್ಲ, ಈ 5 ಕೂಡ ಅನುಭವ ನಮ್ಗೆ. ಈ 5 ಕೂಡ ಜ್ಞಾನಗಳು ಅಂತ ಹೇಳಿದೆ ಶಾಸ್ತ್ರ. ಇದನ್ನ 5 ಕೂಡ ಈ 5ಇಂದನೇ ಭೋಗ ಮಾಡೋದು ಅಂತ ಇದ್ದೇ ಇದೆ. ಆದ್ರೆ ಶಾಸ್ತ್ರ ಏನ್ ಮಾಡುತ್ತೆ ಅಂದ್ರೆ, ಆ ಭೋಗ ಅಂತ ಹೆಸರು ಕೊಡಕ್ಕಿಂತ ತುಂಬಾ ಗೌರವವಾಗಿ ಒಂದು ಹೆಸರು ಕೊಡುತ್ತೆ. ಅದು ಇದಕ್ಕೆ ಜ್ಞಾನ ಅಂತ ಹೇಳುತ್ತೆ. ಅದು ಸುಖ ದುಃಖಗಳನ್ನ ಕೂಡ ಇದು ಜ್ಞಾನ ಅಂತಾನೆ ಹೇಳುತ್ತೆ. ಹೇಗೆ ಅಂತ ಹೇಳಿದ್ರೆ, ನಮಗೆ ಸುಖ ದುಃಖ ಅಂತ ಅಂತಃಕರಣದಲ್ಲಿ ಉಂಟಾಗುತ್ತೆ ನಮಗೆ. ಆದ್ರೆ ಅದು ಉಂಟಾಗೋದು ನಮಗೆ ಗೊತ್ತಾಗುತ್ತಲ್ಲ, ಅವಾಗ ಗೊತ್ತಾಗೋದು ಏನು, ಜ್ಞಾನವೇ. ಜ್ಞಾನ ಅನ್ನೋದಕ್ಕೆ ನಾವು ಗೊತ್ತಾಗೋದು. ಹಾಗಾದ್ರೆ ನನಗೆ ಇವಾಗ ಸುಖ ಉಂಟಾಗಿದೆ ಅಂತ ಜ್ಞಾನ ನನ್ಗೆ ಬರುತ್ತೆ. ಅದೇ ತರ ನನಗೆ ದುಃಖ ಉಂಟಾಗಿದೆ ಅಂತ ಜ್ಞಾನ ಬರುತ್ತೆ. ಹಾಗಾದ್ರೆ ಏನಾಯ್ತು, ಸುಖ ದುಃಖ ಎರಡು ಕೂಡ ಅಲ್ಟಿಮೇಟ್ಲಿ ಜ್ಞಾನ ಅಂತ ಜ್ಞಾನದಲ್ಲಿ ಪರಿವರ್ತನೆ ಆಗೋಗುತ್ತೆ. ಆಗ ಅದು ಅಂತ ಒಂದು ತಿಳುವಳಿಕೆ ನಮ್ಗೆ ಯಾಕೆ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ, ಈ ಸುಖ ದುಃಖ ಎರಡು ಕೂಡ ಅಂತಃಕರಣದಲ್ಲಿ ಆಗ್ತಾ ಇರೋದು ಆತ್ಮನಿಗಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ಆತ್ಮ ಚೈತನ್ಯದಿಂದಲೇ ಅದನ್ನ ಪ್ರಕಾಶ ಮಾಡಿ ತಿಳ್ಕೊಳ್ತಾನೆ. ಅದರಿಂದ ಆತ್ಮನಿಗೆ ಇದು ಸಂಬಂಧಪಟ್ಟಿದ್ದಲ್ಲ. ಇದು ಅಂತಃಕರಣಕ್ಕಲ್ಲೇ ಇದು ಸುಖ ದುಃಖ ಉಂಟಾಗೋದು. ಆತ್ಮ ಅದನ್ನ ಬೆಳಗುತ್ತೆ ಅಷ್ಟೇ ಹೊರತು ಆತ್ಮನಲ್ಲಿ ಸುಖ ದುಃಖ ಇಲ್ಲ ಅಂತ ನಾವು ವೇದಾಂತದಲ್ಲಿ ಹೇಳ್ಬೋದು ಚೆನ್ನಾಗಿ ಅಂತ. ಇಲ್ಲಿ ಹೃದಯ ಸ್ಥಿತಃ ಸನ್ನೆ ಶಬ್ದಾದೀನ್ ಪುಂಜೇಹಂ ವಿಷಯಾನೀತಿ ಸಂಕಲ್ಪ್ಯ ಅಕ್ಷಾಣಿ ಸೃಷ್ಟುವ ಕೈಹಿ ಭುಂಕ್ತೆ ಅಕ್ಷೈಹಿ ವಿಷಯಾನ್ ಸದಾ ಅಂತ. ಇಂದ್ರಿಯಗಳನ್ನೆಲ್ಲ ಸೃಷ್ಟಿ ಮಾಡ್ಕೊಳ್ತಾನೆ ಅಂತ ಇವ್ರು ಹೇಳಿದ್ರು. ನಾವು ಸಾಮಾನ್ಯವಾಗಿ ಪ್ರತಿಯೊಂದು ಕಾರ್ಯ ಮಾಡೋರು ನಾವು ಸೃಷ್ಟಿ ಮಾಡ್ತೀವಿ ಅಂತ ನಮ್ಗೆ ಏನು ಹೇಳ್ತಾ ಇಲ್ಲ. ಆದ್ರೆ ಇವರು ಆ ಪರಮಾತ್ಮನ ಒಂದು ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಅದು ಈ ತರ ಸಂಕಲ್ಪ ಮಾಡ್ಕೊಂಡು ಅದ್ರ ಇಂದ್ರಿಯಗಳೆಲ್ಲ ಸೃಷ್ಟಿ ಮಾಡ್ಕೊಳುತ್ತೆ, ಮಾಡಿ ಇದನ್ನ ಮಾಡುತ್ತೆ ಅಂತ. ಈ ಸೃಷ್ಟಿ ಮಾಡೋದು ಅನ್ನೋದನ್ನ ನಾವು ಬೇಕಾದ್ರೆ ಸ್ವಪ್ನ ವಿಷಯಕ್ಕೆ ನಾವು ಸೇರಿಸ್ಬೋದು. ಸ್ವಪ್ನದಲ್ಲಿ ಒಬ್ಬ ಇಂಥ ಒಂದು ವಿಷಯವನ್ನ ನಾನು ನೋಡ್ತೀನಿ ಅಂತ ಹೇಳಿದಾಗ, ಅವಾಗ ಅವನು ತನಗೆ ಆಲ್ರೆಡಿ ಆ ಇಂದ್ರಿಯಗಳೆಲ್ಲ ಇದೆ ಅಂತ ಅವನಿಗೆ ಇದೆ. ನಾವು ಹೇಗೆ ಜಾಗೃತಿಯಲ್ಲಿ ಒಪ್ಕೊಂಡಿದ್ದೀವೋ ಅದೇ ತರ ಒಪ್ಕೊಂಡಿದೀವಿ. ಬಟ್ ನಾವು ಸ್ವಪ್ನ ದೃಷ್ಟಿಯಾಗಿ ನೋಡಿದಾಗ ನಾವು ಅವನು ಇದನ್ನು ಕೂಡ ಸೃಷ್ಟಿ ಮಾಡ್ತಾನೆ. ಅಂದ್ರೆ ಏನಾಗುತ್ತೆ, ಅವನು ವಿಷಯಗಳನ್ನೂ ಸೃಷ್ಟಿ ಮಾಡ್ತಾನೆ. ಆಮೇಲೆ ಆ ವಿಷಯಗಳನ್ನ ಕಾಂಟ್ಯಾಕ್ಟ್ ಮಾಡೋಕೆ, ಸಂಪರ್ಕ ಮಾಡೋಕೆ ಇಂದ್ರಿಯಗಳನ್ನು ಸೃಷ್ಟಿ ಮಾಡ್ಕೊಳ್ತಾನೆ. ಆಮೇಲೆ ಅವುಗಳಿಂದ ಒಂದು ತಿಳುವಳಿಕೆ ಬೇಕು ಅಂತ ಹೇಳಿದ್ರೆ ಮನಸ್ಸನ್ನೇ ಸೃಷ್ಟಿ ಮಾಡ್ಕೊಳ್ತಾನೆ. ಎಲ್ಲವನ್ನೂ ಅವನೇ ಸೃಷ್ಟಿ ಮಾಡ್ಕೊಳ್ತಾನೆ ಸ್ವಪ್ನದಲ್ಲಿ. ಇದನ್ನ ನಾವು ಎಚ್ಚರಿಕೆ ನೋಡ್ಕೊಂಡಾಗ, ಹೌದು ಇದು ನಾನ್ ತಾನೇ ಇದೆಲ್ಲ ಸೃಷ್ಟಿ ಮಾಡ್ಕೊಳ್ತಾ ಇರೋದು ಅಂತ ನಮಗೆ ಒಂದು ಭಾವನೆ ಆ ಶಾಸ್ತ್ರದಿಂದ ನಮಗೆ ಬರುತ್ತೆ. ಈ ಎರಡನ್ನು ಕಂಪೇರ್ ಮಾಡಿದಾಗ, ಸ್ವಪ್ನ ಮತ್ತು ಜಾಗೃತಿ ಎರಡನ್ನು ಕಂಪೇರ್ ಮಾಡ್ಕೊಂಡಾಗ, ಸ್ವಪ್ನದಲ್ಲಿ ಹೇಗಾಯ್ತು ಅದೇ ತರನೇ ಇಲ್ಲೂ ಆಗ್ತಾ ಇದೆ ಅಂತ ನಮ್ಗೆ ಬರುತ್ತೆ. ಅವಾಗ ಅಲ್ಲಿ ಹೇಗೆ ನಾನು ಎಲ್ಲವೂ ಕೂಡ ನನ್ನ ಕಲ್ಪನೆಯಾಗೆ ಇದ್ದಿದೆಯೋ, ಅದೇ ತರ ಎಚ್ಚರದಲ್ಲಿ ಕೂಡ ಏನೇನ್ ಆಗ್ತಾ ಇದೆಯೋ ಅದೆಲ್ಲ ಕೂಡ ನನ್ನ ಕಲ್ಪನೆಯೇ ಅಂತ ನಮ್ಗೆ ಪರಿವರ್ತನೆ ಆಗುತ್ತೆ. ಅದು ಈ ಶಾಸ್ತ್ರದ ಒಂದು ಫಲದಿಂದ ಆಗುತ್ತೆ ಅದು. ಆಮೇಲೆ ಮುಂದಕ್ಕೆ ಹೇಳ್ತಾ ಇದ್ದಾರೆ, ದೇಹೋರತಃ ಪಂಚಹಯಃ ತಸ್ಯ ಕರ್ಮೇಂದ್ರಿಯಾಣಿ ಜ್ಞಾನೇಂದ್ರಿಯಾಣಿ ಯಾನಿ ಸ್ಯುಹು ತಾನಿ ಬಂಧನ ರಜ್ಜವಃ. ಇವಾಗ ಒಂದು ಕಠೋಪನಿಷತ್ತಲ್ಲಿ ಹೇಗೆ ಒಂದು ರಥಕಲ್ಪನೆ ಮಾಡಿದಾರೋ ಅದೇ ತರ ಒಂದು ರಥಕಲ್ಪನೆ ಇಲ್ಲಿ ಮಾಡ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ ಅಂತ ಅಲ್ಲ, ಸ್ವಲ್ಪ ಇವ್ರು ಬೇರೆ ಮಾಡಿ ಹೇಳ್ತಾ ಇದಾರೆ. ಆದ್ರೆ ಈ ರಥಕಲ್ಪನೆ ಮಾಡೋದು ನಮ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಈ ವಿಷಯವನ್ನ ತಿಳ್ಕೊಳ್ಳಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತ ಇವರು ಒಂದು ರಥಕಲ್ಪನೆ ಮಾಡ್ತಾರೆ. ದೇಹೋ ರಥಃ, ಅಲ್ಲಿ ಕೂಡ ಶರೀರಂ ರಥ ಅಂತ ಹೇಳಿದ್ರು ರಥ ಅಂತ. ಪಂಚಹಯಾಹ, 5 ಕುದುರೆಗಳಿದೆ. ಅದು ಯಾವ್ದು ಅಂತ ಹೇಳಿದ್ರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಅಂತ. ಯಾಕಂದ್ರೆ ಕುದುರೆಗಳು ಓಡುತ್ತೆ ಅಂತ ಇದೆ, ಹಾಗಾಗಿ ಅವುಗಳು 5 ಕೂಡ ಕರ್ಮೇಂದ್ರಿಯಗಳು ಅಂತ ಹೇಳಿದ್ರು. ಆಮೇಲೆ ಜ್ಞಾನೇಂದ್ರಿಯಾಣಿ ಯಾನಿತ್ತು, 5 ಜ್ಞಾನೇಂದ್ರಿಯಗಳು ಇದೆಯಲ್ಲ ಅವುಗಳು ಬಂಧನ ರಜ್ಜವಹ ಅಂತ ಹೇಳ್ತಾರೆ. ಅಂದ್ರೆ ಈ ಕುದುರೆಗಳನ್ನ ಒಬ್ಬ ಇದರಲ್ಲಿ ಆ ಚಾಲಕ ಇದ್ದಾನಲ್ಲ, ಅವನು ಒಂದು ಕಡಿವಾಣ ಹೇಳ್ತಾರೆ ಇದಕ್ಕೆ, ಒಂದು ಪ್ರಗ್ರಹ ಅಂತ ಸಂಸ್ಕೃತದಲ್ಲಿ ಹೇಳ್ತಾನೆ. ಅದು ಆ ಕುದುರೆಗಳನ್ನ ಒಂದೊಂದಕ್ಕೂ ಕುದುರೆಗಳನ್ನು ಇವನು ಕೈಯಲ್ಲಿ ಇಟ್ಕೊಂಡಿದ್ದಾನೆ ಅದರ ಒಂದು ಹಗ್ಗವನ್ನ. ಹಾಗಾಗಿ ಯಾವ ಕುದುರೆನ ಹೇಗೆ ಈ ಕಡೆ ಆ ಕಡೆ ತಿರ್ಕೋಬೇಕು ಅಂತ ಹೇಳಿದ್ರೆ ಅದನ್ನ ಒಂದು ಮಾಡ್ತಾನೆ ಅವನು. ಅವಾಗ ಅವುಗಳಿಗೆ ಒಂದು ಅಭ್ಯಾಸ ಆಗಿರುತ್ತೆ. ಅದು ಎಡಗಡೆ ತಿರ್ಕೋಬೇಕಾದ್ರೆ ಒಂದ್ ರೀತಿಯಲ್ಲಿ ಎಳಿತಾನೆ, ಬಲಗಡೆ ತಿರ್ಕೋಬೇಕಾದ್ರೆ ಇನ್ನೊಂದು ರೀತಿಯಲ್ಲಿ ಎಳಿತಾನೆ. ಹಾಗಾಗಿ ಅವುಗಳಿಗೆ ಒಂದು ಅಭ್ಯಾಸ ಕೊಟ್ಟಿರ್ತಾನೆ. ಆದ್ರೆ ಆ ಕುದುರೆ ಇವನು ಕೈಯಲ್ಲಿ ಅದನ್ನ ಇಟ್ಕೊಂಡಿರ್ತಾನೆ, ಲಗಾಮ್ ಅಂತ ಹೇಳ್ತಾರಲ್ವಾ, ಕರೆಕ್ಟ್, ಇಟ್ಕೊಂಡಿರ್ತಾನೆ. ಅದು ಕೆಲವು ಕಡೆ ಚರ್ಮದಿಂದ ಮಾಡಿರ್ತಾರೆ, ಕೆಲವು ಕಡೆ ಹಗ್ಗದಿಂದಾನೇ ಆಗಿರ್ತಾರೆ. ಹಾಗಾಗಿ ಅದನ್ನ ಹೇಳ್ತಾರೆ ಇವರು ಬಂಧನ ರಜ್ಜವಹ ಅಂತ ಹೇಳ್ತಾರೆ. ಜ್ಞಾನೇಂದ್ರಿಯಗಳು ಬಂಧನ ರಜ್ಜು ಅಂತ ಹೇಳ್ತಾರೆ. ಅದೇ ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ಈ ಕುದುರೆಗಳು ಅನ್ನೋದು ಅವುಗಳನ್ನ ಸುಮ್ಮನೆ ಬಿಟ್ಬಿಟ್ರೆ ಅದು ಎಲ್ಲಿ ಬೇಕಾದ್ರೆ ಹೋಗುತ್ತೆ ಅದು. ಆದ್ರೆ ಅವುಗಳನ್ನ ಯಾವಾಗ ರಥದಲ್ಲಿ ಒಬ್ಬ ಜೋಡಿಸಿ ಆ ರಥ ಸ್ವಾಮಿ ಇದಾನಲ್ಲ, ಅವನು ಎಲ್ಲಿ ಹೋಗ್ಬೇಕು ಅಂತ ಇವನು ತೀರ್ಮಾನ ಮಾಡ್ತಾನೋ ಅಲ್ಲಿಗೆ ಹೋಗ್ಬೇಕದು. ಅವಾಗ ಏನ್ ಮಾಡ್ತಾನೆ, ಇವನಿಗೆ ಡ್ರೈವರ್ ಆಗಿರೋನಿಗೆ ತುಂಬಾ ಚೆನ್ನಾಗಿ ಟ್ರೈನ್ ಆಗಿರ್ತಾನೆ ಅವನು. ಈ ಕುದುರೆಗಳಿಗೂ ತುಂಬಾ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿರ್ತಾನೆ. ಹಾಗಾಗಿ ಅವುಗಳು ಎಲ್ಲೆಲ್ಲಿ ಹೋಗ್ಬೇಕು, ಯಾವ್ದನ್ನ ಸೇವನೆ ಮಾಡ್ಬೇಕು ಅದೆಲ್ಲ ಇವನು ತೀರ್ಮಾನ ಮಾಡ್ತಾನೆ.
ಅವುಗಳಿಗೆ ಬಿಡೋದಿಲ್ಲ. ಹಾಗಾಗಿ ಜ್ಞಾನೇಂದ್ರಿಯಾಣಿ ಧ್ಯಾನಿಸು ಸ್ಯುಹು ತಾನಿ ಬಂಧನ ರಜವಃ ಮನೋ ಅತ್ರ ಸಾರಥಿ ಸರ್ವೈಃ ಅವಚ್ಛಿನ್ನಯಶತಾಂ ಪ್ರಜನ್ಯ ಚಿದಾತ್ಮ ಚೇತನಂ ದೇಹಂ ಕೃತ್ವಾ ಪ್ರೇರೈತೆ ಸದಾ. ಎಲ್ಲಾ ಕಡೆನೂ ಇವ್ರು ಏನ್ ಮಾಡ್ತಾ ಇದ್ದಾರೆ, ಈ ಶರೀರದ ಬಗ್ಗೆ ಏನೇನು ಹೇಳಿದ್ರು ಕೂಡ, ಆಕ್ಟಿವಿಟಿ ಏನೇನು ಹೇಳಿದ್ರು ಕೂಡ ಅದನ್ನೇ ಚಿದಾತ್ಮ ಚೈತನ್ಯ ಸ್ವರೂಪವನ್ನ ಇವ್ರು ಸೇರ್ಸ್ಕೊಂಡು ಹೇಳ್ತಾ ಇದ್ದಾರೆ. ಯಾತಕ್ಕೆ ಅಂತ ಹೇಳಿದ್ರೆ ನಮ್ಗೆ ಆ ಒಂದು ದೃಷ್ಟಿನ ನಾವು ಬಿಡ್ಲೇಬಾರ್ದು. ಈ ಶರೀರ ಏನೇನ್ ಮಾಡ್ತಾ ಇದ್ರು ಕೂಡ, ಮನಸ್ಸು ಏನೇನು ಮಾಡ್ತಾ ಇದ್ರು ಕೂಡ, ಇವುಗಳೆಲ್ಲ ಆಗ್ತಾ ಇರೋದು ಆ ಹಿನ್ನೆಲೆಯಲ್ಲಿ ಇರೋ ಚೈತನ್ಯ ಸ್ವರೂಪ ಅಂತ ಇದೆಯಲ್ಲ, ಅದರ ಒಂದು ಬಲದಿಂದಾನೇ ಇದೆಲ್ಲ ಆಗ್ತಾ ಇದೆ. ಇದೆಲ್ಲ ಜಡ, ಆದ್ರೆ ಅದರ ಒಂದು ಬಲದಿಂದಲೇ ಆಗ್ತಾ ಇದೆ ಅಂತ ನಾವು ಆ ಗಮನ ನಮ್ಗೆ ಅದರಿಂದ ಹೋಗ್ಬಾರ್ದು ಅನ್ನೋ ಅದರಿಂದ ಪ್ರತಿಯೊಂದು ಕಡೆನೂ ಅವ್ರು ಅದನ್ನ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲೂ ಹೇಳ್ತಾ ಇದ್ದಾರೆ, ಮನೋತ್ರ ಸಾರಥಿ. ಸಾರಥಿ ಯಾರು ಅಂತ ಕೇಳಿದ್ರೆ ಈ ಕುದುರೆ, ಈ ರಥಕ್ಕೆ ಮನಸ್ಸು ಅನ್ನೋದೇ ಸಾರಥಿ. ಸರ್ವೈಹಿ ಅವಚ್ಛಿನ್ನ ಈಶತಾಂ ವ್ರಜನ್ನೇ ಚಿದಾತ್ಮ ಚೇತನಂ ದೇಹಂ ಕೃತ್ವ. ಅಂದೇನಾಯ್ತು, ಎಲ್ಲ ಜೊತೆಗೂ ಅಂದ್ರೆ ಈ ಕುದುರೆಗಳ ಜೊತೆ, ಆಮೇಲೆ ಈ ಹಗ್ಗ ಯಾವ್ದನ್ನ ಪ್ರಗ್ರಹ ಅಂತ ಹೇಳಿದೀವಲ್ಲ, ಲಗಾಮ್ ಅಂತ ಹೇಳಿದೀವಲ್ಲ ಅದು, ಆಮೇಲೆ ಅದೇ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಎಲ್ಲರ ಜೊತೆಗೂ ಈ ಚೈತನ್ಯ ಅನ್ನೋದು ಒಂದು ತಾದಾತ್ಮ್ಯವನ್ನು ಹೊಂದಿ, ತಾದಾತ್ಮ್ಯ ಐಡೆಂಟಿಫಿಕೇಶನ್ ಹೊಂದಿ ಅದು ಈ ಒಂದು ಶರೀರವನ್ನ ಚೇತನವಂತಾಗಿ ಮಾಡುತ್ತೆ. ಇದು ಶರೀರ ಜಡ, ಖಂಡಿತ ಪಂಚಭೂತಗಳಿಂದ ಆಗಿರೋದು ಶರೀರ ಜಡ, ಆದ್ರೆ ಅವುಗಳಿಗೆ ಒಂದು ಚೈತನ್ಯ ಶಕ್ತಿಯನ್ನು ಕೊಡ್ತಾ ಇರೋದು ಯಾರು ಅಂತ ಹೇಳಿದ್ರೆ ಈ ಚೈತನ್ಯ ಶಕ್ತಿ ಆಗಿರೋ ಆತ್ಮ ಅಂತ ಹೇಳ್ತದೆ. ಅದು ಹೇಗ್ ಕೊಡುತ್ತೆ ಅಂತ ಹೇಳಿದ್ರೆ, ಆ ಆತ್ಮನಿಗೂ ಈ ಪಂಚಭೂತವಾಗಿರೋ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೂ ಏನ್ ಕನೆಕ್ಟಿಂಗ್ ಇದು ಬ್ರಿಡ್ಜ್ ಅಂತ ಯಾವ್ದಂತ ಹೇಳ್ತೀವಿ ಅಂದ್ರೆ ಅದು ಇದ್ರ ಜೊತೆಗೆ ಆಗೋರು ಐಡೆಂಟಿಫಿಕೇಶನ್ ಅಂತ. ಹಾಗಾಗಿ ಚೈತನ್ಯ ಅನ್ನೋದು ಆತ್ಮನಲ್ಲಿ ಮಾತ್ರ ಇರೋದು, ಈ ಜಡ ಶರೀರದಲ್ಲಿ ಚೈತನ್ಯ ಇಲ್ವೇ ಇಲ್ಲ. ಆದ್ರೆ ಈ ಜಡ ಶರೀರವನ್ನ ಚೇತನವತ್ತಾಗಿ ಮಾಡೋದು ಅಂತ ಇದೆಯಲ್ಲ, ಆ ಮಾಡುದು ಅಂದ್ರೆ ಏನು ಅಂತ ಹೇಳಿದ್ರೆ ಈ ಆತ್ಮ ಅನ್ನೋದು ಅದ್ರ ಜೊತೆಗೆ ಇದು ನಾನು ಅಂತ ಒಂದು ಐಡೆಂಟಿಫಿಕೇಶನ್ ಹೊಂದೋದೇ ಅದನ್ನ ಚೇತನವಂತಾಗಿ ಮಾಡೋದು ಅಂತ. ಹಾಗಾಗಿ ಒಂದು ಪ್ರಶ್ನೆ ಏನ್ ಬರುತ್ತೆ ಅಂತ ಹೇಳಿದ್ರೆ, ಈ ಶರೀರವನ್ನ ಅದನ್ನ ಜಡವಾದ ಶರೀರವನ್ನ ಚೇತನವತ್ತಾಗಿ ಮಾಡುವಾಗ ಇದಕ್ಕೊಂದು ಐಡೆಂಟಿಫಿಕೇಶನ್ ಬರ್ತಲ್ಲ, ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಅವಿದ್ಯಾ ಮೋಹ ಅಂತ ಹೇಳೋದು. ಪರಮಾತ್ಮನಿಗೆ ಅವಿದ್ಯಾ ಮೋಹ ಇದೆಯಾ ಅಂತ ಕೇಳಿದ್ರೆ ಒಂದ್ ರೀತಿಯಲ್ಲಿ ಹೌದು ಅಂತ ಹೇಳ್ಬೇಕಾಗುತ್ತೆ, ಇನ್ನೊಂದು ರೀತಿಯಲ್ಲಿ ಇಲ್ಲ ಅಂತ ಹೇಳ್ಬೇಕಾಗುತ್ತೆ. ಅದೇ ಒಂದು ಟ್ರಿಕಿ ವಿಭಾಗ ವೇದಾಂತದಲ್ಲಿ. ಜೀವ ಅಂತ ನಾವ್ ಯಾವ್ದು ಹೇಳಿದೀವೋ ಅವನು ಅವಿದ್ಯೆಯಿಂದ ಇದ್ರ ಜೊತೆಗೆ ಐಡೆಂಟಿಫೈ ಮಾಡ್ಕೊಂಡಿದ್ದಾನೆ. ಆದ್ರೆ ಸಾಕ್ಷಿ ಅಂತ ಪರಮಾತ್ಮ ಅಂತ ಯಾವ್ದಿದೆಯೋ ಅದಕ್ಕೆ ಅವಿದ್ಯೆ ಇಲ್ವೇ ಇಲ್ಲ. ಅದು ಹಾಗಾಗಿ ಜೀವನ ಅವಾಗ ಏನ್ ಮಾಡ್ಬೇಕಾಗಿದೆ, ನಾನು ಈ ಶರೀರಾದಿಗಳು ಅಲ್ಲ ನಾನು ಅಂತ ತಿಳ್ಕೊಂಡವನು ತನ್ನನ್ನ ಈ ಸಾಕ್ಷಿ ಜೊತೆಗೆ ಅವನು ಐಡೆಂಟಿಫೈ ಮಾಡ್ಕೋಬೇಕಾಗಿದೆ. ಶರೀರಾದಿಗಳಿಗೆ ಜೊತೆಗೆ ಐಡೆಂಟಿಫೈ ಮಾಡ್ಕೊಳ್ಳೋದನ್ನ ಬಿಟ್ಟು ಸಾಕ್ಷಿ ಜೊತೆಗೆ ಅವನು ಐಡೆಂಟಿಫೈ ಮಾಡ್ಕೋಬೇಕಾಗಿದೆ. ಅದು ಯಾವಾಗ ಅವನಿಗೆ ಇದು ಸಕ್ಸಸ್ ಆಗುತ್ತೋ, ಪೂರ್ಣವಾಗಿ ಸಾಕ್ಷಿ ಜೊತೆಗೇನೆ ಸಾಕ್ಷಿಯೇ ನಾನು ಅಂತ ಯಾವಾಗ ಅವನಿಗೆ ತೀರ್ಮಾನವಾಗಿ ಕೇಳಕ್ ಬರುತ್ತೋ ಆವಾಗ ಅವನು ಮುಕ್ತ ಅಂತ ಆಗ್ತಾನೆ. ಅದ್ರವರೆಗೂ ಅವನಿಗೆ ಬಂಧನ ಅನ್ನೋದು ಇದ್ದೇ ಇರುತ್ತೆ ಅನ್ನೋದು. ಸೊ ಹೀಗೆ ವೇದಾಂತ ಅನ್ನೋದು ಹೀಗೆ ಮಾಡುತ್ತೆ. ಅದು ಯಾಕಂದ್ರೆ ಇದೊಂದೇ ದಾರಿ ಇರೋದು, ಅದಕ್ಕೆ ಅವನ ಐಡೆಂಟಿಫಿಕೇಶನ್ ಅವನು ಬದಲಾಯಿಸ್ಕೋಬೇಕಷ್ಟೇನೆ. ಅದ್ರ ಜೊತೆಗೆ ಇವಾಗ ಯಾರನ್ನೋ ಒಬ್ಬನ್ನ ನೀನು ಅವ್ರ ಜೊತೆ ಅವ್ರ ಕಡೆ ಇರ್ತೀಯಾ, ನೀನು ಇವ್ರ ಕಡೆ ಇರ್ತೀಯಾ ಅಂತ ಕೇಳಿದಾಗ ಅವನು ಆಯ್ಕೆ ಮಾಡ್ಕೊಳ್ತಾನ. ಅವನಿಗೆ ಅವ್ನು ತಿಳಿದವರ ಮಟ್ಟದಲ್ಲಿ ಅವನು ಯಾವ್ದು ಒಳ್ಳೇದು ಅಂತ ಅವ್ನಿಗೆ ಅನ್ಸುತ್ತೋ ಅವ್ರ ಕಡೆ ಇರ್ತೀನಿ ನಾನು ಅಂತ ಹೇಳ್ತಾನೆ. ಯಾವೊಬ್ಬನಿಗೆ ಈ ವೇದಾಂತದಿಂದ ಒಂದು ಬೋಧೆ ಚೆನ್ನಾಗಿ ಸಿಕ್ಕಿ ಅವನಿಗೆ ಒಂದು ಇನ್ಫಾರ್ಮ್ಡ್ ಸಾಧಕ ಅಂತ ಹೇಳ್ತೀವಲ್ಲ, ಅಂತ ಅವನ ಹತ್ರ ಕೇಳಿದಾಗ ಅವ್ನ ಏನ್ ಮಾಡ್ತಾನೆ, ಇಲ್ಲ ನಾನು ಸಾಕ್ಷಿ ಕಡೆಗೆ ಇರ್ತೀನಿ ನಾನು ಅಂತ ಹೇಳ್ಬಿಟ್ಟು ಅವನು ಆ ಶರೀರಾದಿಗಳ ಕಡೆ ಇರೋದು ನನ್ನ ಒಲವನ್ನ ಬಿಡ್ತಾನೆ. ಆ ಬಿಡ್ಬೇಕು ಅಂತ ಇದೆಯಲ್ಲ, ಅದು ಅಷ್ಟು ಸಾಮಾನ್ಯವಾಗಿ ಸುಲಭವಾಗಿ ಆಗೋದಿಲ್ಲ. ಅದು ಬಿಡ್ಬೇಕಾಗಿದ್ರೆ ಅದಕ್ಕೆ ತುಂಬಾ ಇವನು ಸಿದ್ಧತೆ ಪಡ್ಕೋಬೇಕಾಗಿದೆ ಅದು. ಹಾಗಾಗಿ ಅದಕ್ಕೆ ವೈರಾಗ್ಯ, ವಿವೇಕ, ವೈರಾಗ್ಯ ಅಂದ್ರೆ ಹೇಳೋದಲ್ಲ, ಅದಕ್ಕೇನೆ ಅಂತದೆಲ್ಲ ಮಾಡ್ಕೊಂಡಾಗ ಅವನಿಗೆ ಏನಾಗುತ್ತೆ, ಅದ್ರ ಜೊತೆಗೆ ಇರೋ ಒಲವನ್ನ ಬಿಡಕ್ ಸಾಧ್ಯವಾಗುತ್ತೆ ಅಂತ. ಇದನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದ್ದಾರೆ, ತಸ್ಯ ಅಪಾಯೇ ಮೃತೋ ದೇಹೋ ಅಚೇತನೋ ಪ್ರವರ್ತತೆ ಚಿದಂಶಸ್ಯ ಪ್ರೇರಕತ್ವಂ ಬ್ರವೀತಿ ಭಗವಾನ್ ಸ್ಫುಟಂ ಅಂತ. ಇವಾಗ ಈ ಒಂದು ಚೈತನ್ಯ ಅನ್ನೋದು ಈ ಶರೀರದಿಂದ ಬಿಟ್ಟೋಗ್ಬಿಟ್ರೆ ಅವಾಗ ಈ ಶರೀರ ಅನ್ನೋದು ಜಡವಾಗಿ ಬಿದ್ದೋಗ್ಬಿಡುತ್ತೆ. ಅದಕ್ಕೇನು ಮಾಡಕ್ ಆಗೋದಿಲ್ಲ. ಆಕ್ಚುಲಿ ಚೈತನ್ಯ ಬಿಡೋದು ಅಂದ್ರೆ ಏನ್ ಅರ್ಥ ಅಂತ ಹೇಳಿದ್ರೆ ಏನ್ ಅದಕ್ಕೆ ಅದರ ಸಾಂಕೇತಿಕವಾಗಿ ಏನು ಅದಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಸೂಕ್ಷ್ಮ ಶರೀರ ಇವನ್ ಶರೀರದಿಂದ ಬಿಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಈ ಶರೀರಕ್ಕೆ ಒಂದು ಚೈತನ್ಯವನ್ನ ಕೊಡೋದು ಎಲ್ಲಿಂದ ಬರುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ನಾವು ಈ ಟ್ರಾನ್ಸ್ಫಾರ್ಮರ್ ಎಕ್ಸಾಂಪಲ್ ಕೊಡ್ಬೋದು ನಾವು. ಇವಾಗ ಒಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ ಒಂದು 10-15 ಮನೆಗಳಿದೆ ಅಂತ ಹೇಳಿದ್ರೆ, ಆ ಎಲೆಕ್ಟ್ರಿಸಿಟಿ ಬೋರ್ಡ್ ಇಂದ ಒಂದು ಕನೆಕ್ಷನ್ ಎಲ್ಲಾ ಮನೆಗೂ ಬರುತ್ತಲ್ಲ, ಅದು ಡೈರೆಕ್ಟ್ ಆಗಿ ಕೊಟ್ಟಿರಲ್ಲ ಅವರು. ಈ ಮನೆ ಎಲ್ಲರಿಗೂ ಸೇರಿ ಒಂದು ಟ್ರಾನ್ಸ್ಫಾರ್ಮರ್ ಕಂಪ್ನಿರುತ್ತೆ, ಅಲ್ಲಿಂದ ಏನ್ ಮಾಡ್ತಾರೆ, ಬಾಕಿದಕ್ಕೆಲ್ಲ ಕೊಡ್ತಾರೆ. ಆ ರೀತಿಯಲ್ಲಿ ಈ ಚೈತನ್ಯ ಅನ್ನೋದು ಈ ಅಂತಃಕರಣದಲ್ಲಿ ಪ್ರತಿಬಿಂಬಿತವಾಗಿ ಬಿದ್ದಿರುತ್ತೆ. ಅದು ಅಲ್ಲಿಂದ ಅದ್ರ ಪಕ್ಕದಲ್ಲಿರೋ ಪ್ರಾಣ, ಇಂದ್ರಿಯಗಳು, ಮನಸ್ಸು ಇವುಗಳಿಗೆಲ್ಲ ಸಿಗುತ್ತೆ ಅಂತ ಶರೀರಕ್ಕೆ ಹೋಗುತ್ತೆ ಅದು ಅಂತ. ಹೀಗೆ ನಾವು ಒಂದು ಪ್ರಕ್ರಿಯೆನ ವೇದಾಂತದಲ್ಲಿ ಹೇಳಿದ್ದಾರೆ. ಸಸ್ಯ ಅಂದ್ರೆ ಏನಾಯ್ತು, ಈ ಚೈತನ್ಯ ಅನ್ನೋದು ಈ ಶರೀರದಿಂದ ಬಿಡಿಸ್ಕೊಡ್ತು ಅಂತ ಹೇಳಿದ್ರೆ ಏನಂತ, ಸೂಕ್ಷ್ಮ ಶರೀರ ಅನ್ನೋದು ಶರೀರದಿಂದ ಹೊಟ್ಟೋಯ್ತು ಅಂತ ಅರ್ಥ. ಅದು
ಹೊಟ್ಟೋದ್ರೆ ಇವಾಗ ಈ ಸ್ಥೂಲ ಶರೀರ ಒಂದು ಕಟ್ಟಿಗೆ ತರ ಬಿದ್ದೋಗಿರುತ್ತೆ, ಇದು ಏನು ಮಾಡಕ್ಕಾಗೋದಿಲ್ಲ ಅದಕ್ಕೆ ಅಂತ ಅದನ್ನ ಹೇಳ್ತಾ ಇದ್ದಾರೆ ಇವರು. ತಸ್ಯ ಅಪಾಯ ಅಂದ್ರೆ ಬಿಟ್ಟೋಗ್ದಾಗ ಮೃತೋ ದೇಹ ಅಚೇತನೋ ನ ಪ್ರವರ್ತತೆ. ಈ ಶರೀರ ಅನ್ನೋದು ಮೃತ ಶರೀರ ಆಗೋಗುತ್ತೆ, ಅದು ಅಚೇತನವಾಗಿಟ್ಕೊಂಡು ಒಂದು ಕಟ್ಟಿಗೆ ತರ ಇರುತ್ತೆ, ಅದು ಪ್ರವರ್ತಿಸೋದಿಲ್ಲ, ಯಾವ್ದನ್ನು ಕೂಡ ಏನು ಪ್ರವೃತ್ತಿ ಕೂಡ ಅದಕ್ಕೆ ಬರೋದಿಲ್ಲ ಅಂತ. ಚಿದಂಶಸ್ಯ ಪ್ರೇರಕತ್ವಂ ಬ್ರವೀತಿ ಭಗವಾನ್ ಸ್ಫುಟಂ. ಆ ಚಿತ್ತಂಶ ಅಂತ ಒಂದಿದೆಯಲ್ಲ, ಚಿದಂಶ ಅಂದ್ರೆ ಏನು, ಈ ಚೈತನ್ಯದ ಒಂದು ಅಂಶ ಈ ಶರೀರದಲ್ಲಿ ಇದೆಯಲ್ಲ, ಅದನ್ನ ಪ್ರೇರಕ ಅಂತ ಭಗವಾನ್ ಹೇಳ್ತಾ ಇದ್ದಾನೆ. ಅದನ್ನ ಗೀತೆ ಶ್ಲೋಕವನ್ನೇ ಮತ್ತೆ ಹೇಳ್ತಾ ಇದ್ದಾರೆ ಅವರು. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಃಷ್ಠಾನೀಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ ಅಂತ, ಇದು 15ನೇ ಅಧ್ಯಾಯದಲ್ಲಿ ಪುರುಷೋತ್ತಮ ಯೋಗದಲ್ಲೇ ಬರೋ ಶ್ಲೋಕ ಇದು. ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ಈ ಶರೀರದಲ್ಲಿ ಜೀವನಾಗಿ ಒಬ್ಬ ಇದಾನಲ್ಲ, ಅವನು ಬೇರೆ ಯಾರು ಅಲ್ಲ, ನನ್ನ ಅಂಶವೇ ಅದು ಅಂತ ಹೇಳ್ತಾನೆ. ಅಂಶ ಅಂತ ಹೇಳಿದ್ರೆ ನಮ್ಗೆ ಒಂದು ಪ್ರಶ್ನೆ ಬರುತ್ತೆ. ಇವಾಗ ಒಂದು ಬೆಲ್ಲದ ಉಂಡೆ ಇದ್ರೆ ಒಂದು ಚೂರು ತೆಗೆದು ಒಂದು ಮುರಿದು ಒಂದು ಇನ್ನೊಂದ್ ಕಡೆ ಇರ್ಬೋದು ನಾವು. ಈ ತರ ಪರಮಾತ್ಮನಿಂದ ಒಂದು ಚೂರು ತೆಗೆದು ಇನ್ನೊಂದ್ ಕಡೆ ಇರಕ್ಕಾಗುತ್ತಾ ನಾವು? ಆದ್ರೆ ಅಂಶ ಅಂದ್ರೆ ಆ ಅರ್ಥದಲ್ಲ ಅದು. ಅಂಶ ಅಂದ್ರೆ ಅಂಶವತ್ ಅಂಶ ಅಂತ ಶಂಕರಾಚಾರ್ಯರು ಅದಕ್ಕೆ ಇದು ವ್ಯಾಖ್ಯಾನ ಮಾಡಿದ್ದಾರೆ. ಅಂದ್ರೆ ಇದು ಅಂಶವತ್ ಅಂತ ಯಾತಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಆ ಪರಮಾತ್ಮ ಅನ್ನೋದು ವ್ಯಾಪಕವಾಗಿ ಇದ್ಕೊಂಡು ಇಡೀ ಪ್ರಪಂಚವನ್ನೇ ಸೃಷ್ಟಿ ಸ್ಥಿತಿ ಲಯ ಮಾಡಕ್ಕೆ ಸಾಮರ್ಥ್ಯ ಇರೋ ಪರಮಾತ್ಮ ಇಲ್ಲಿ ಇದ್ದಾನೆ ಅಂತ ಹೇಳಿದಾಗ, ಈ ಶರೀರದಲ್ಲಿರೋ ಈ ಚೈತನ್ಯಕ್ಕೆ ಅಷ್ಟೊಂದು ಶಕ್ತಿ ಏನು ನಾವು ನೋಡ್ತಾ ಇಲ್ಲ, ಖಂಡಿತ ಇಲ್ಲ. ಇದು ತುಂಬಾ ಅಲ್ಪ ಶಕ್ತಿನೇ ಇರೋದು. ಈ ಒಂದೇ ಶಕ್ತಿನೇ ಉಪಾಧಿಯಿಂದ, ಈ ಶರೀರ ಇಂದ್ರಿಯಗಳು ಅಂತ ಒಂದು ಉಪಾಧಿ ಇದೆಯಲ್ಲ, ಅದರಿಂದ ಅದರ ಶಕ್ತಿಗಳೆಲ್ಲ ತುಂಬಾ ಕಡಿಮೆಯಾಗಿ ಕುಗ್ಗಿ ಅದು ಇಷ್ಟು ಮಾತ್ರ ತೋರಿಸ್ಕೊಳ್ತಾ ಇದೆ. ಆದ್ರೂ ಕೂಡ ಚೈತನ್ಯ ಅನ್ನೋದು ಸಣ್ಣ ಒಂದು ಕಿಡಿ ತರ ಶರೀರದಲ್ಲಿ ಇದೆ ಇದು. ಹಾಗಾಗಿ ಮಮೇವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ನನ್ನ ಅಂಶವೇ ಈ ಜೀವಲೋಕದಲ್ಲಿ ಅಂದ್ರೆ ಈ ಮನುಷ್ಯ ಲೋಕದಲ್ಲಿ ಪ್ರಾಣಿ ಲೋಕದಲ್ಲಿ ಜೀವನಾಗಿ ಇದ್ಕೊಂಡಿದ್ದಾನೆ. ಸನಾತನಃ ನೋಡಿ, ಸನಾತನಃ ಅಂತ ಹೇಳಿ ಅದನ್ನು ಹೇಳಿದ್ರು. ಅನಾದಿಯಾಗಿ ಸನಾತನ ಅಂದ್ರೆ ಅದಕ್ಕೆ ಇದು ಪ್ರಾರಂಭ ಅಂತ ಏನಿಲ್ವೇ ಇಲ್ಲ, ಅದಕ್ಕೆ ಅನಾದಿಕಾಲಿಯಾಗಿ ಇರೋದು, ಅದಕ್ಕೆ ಅಂತವೂ ಇರೋದಿಲ್ಲ ಅದಕ್ಕೆ ಅಂತ. ಆದ್ರೆ ಒಂದೇ ಒಂದು ತಿಳ್ಕೊಬೇಕಾಗುತ್ತೆ, ಅದಕ್ಕೆ ಯಾವ ರೀತಿಯಲ್ಲಿ ಆದಿ ಇಲ್ಲ ಅಂತ ಇಲ್ಲ ಅಂತ ಹೇಳಿದ್ರೆ, ಅದ್ರ ನಿಜವಾದ ಒಂದು ಚೈತನ್ಯ ಸ್ವರೂಪ ಅಂತ ಒಂದು ರೀತಿಯಲ್ಲಿ ಅದಕ್ಕೆ ಆದಿ ಅಂತ ಇಲ್ಲ. ಆದ್ರೆ ಈ ಉಪಾಧಿ ಅಂತ ಒಂದು ಹೇಳ್ತೀವಲ್ಲ, ಅದು ಬಂದ್ಬಿಟ್ಟಾಗ ಏನಾಗುತ್ತೆ ಅಂದ್ರೆ, ಉಪಾಧಿ ಅನ್ನೋದು ಆಗಂತುಕ ಮಧ್ಯದಲ್ಲಿ ಬಂದಿರೋದು ಅದು. ಹಾಗಾಗಿ ಅದು ಮಧ್ಯದಲ್ಲಿ ಬಂದಿರೋದು ಕೊನೆ ಕಂಡೇ ಕಾಣುತ್ತೆ ಅದು ಯಾವಾಗ್ಲಾದ್ರೂ ಒಂದ್ಸತಿ. ಇವನ್ ಪ್ರಯತ್ನ ಮಾಡಿದಾಗ ಸ್ವಲ್ಪ ಬೇಗ ಆಗುತ್ತೆ, ಪ್ರಯತ್ನ ಮಾಡದೆ ಹೋದ್ರೆ ಅದು ತುಂಬಾ ದೀರ್ಘ ಆಗುತ್ತೆ ಅದು. ಆದ್ರೆ ಸಂಸಾರದಲ್ಲಿ ಇರ್ತಾನೆ ಇರ್ಬೇಕಾಗುತ್ತೆ ಅಂತ. ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಹಾಗಾಗಿ ಮನಸ್ಸು ಅನ್ನೋದು 5 ಇಂದ್ರಿಯಗಳು ಮತ್ತು ಮನಸ್ಸು ಎಲ್ಲ ಸೇರಿ 6 ಅಂತ ಹೇಳಿದ್ರು. ಅದು ಆರಾಗಿ ಇದ್ಕೊಂಡು ಅವನು ಪ್ರಕೃತಿ ಸ್ಥಾನಿ ಕರ್ಷತಿ, ಪ್ರಕೃತಿಯಲ್ಲಿ ಇರುವ ಎಲ್ಲವನ್ನೂ ಕೂಡ ಅವನು ಒಂದ್ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೆ, ಪ್ರೇರಣೆ ಮಾಡ್ತಾನೆ, ಕರ್ಷತಿಯಿಂದ ಪ್ರೇರಣೆ ಮಾಡ್ತಾನೆ ಅಂತ. ಅದಕ್ಕೆ ನಮ್ಗೆ ಈ ಒಂದು ವಿಷಯವನ್ನು ಹೇಳುವಾಗ ಶಾಸ್ತ್ರದಲ್ಲಿ ಕೊಡೋ ಉದಾಹರಣೆ ಏನು ಅಂತ ಹೇಳಿದ್ರೆ, ಒಂದು ಗಾಡಿ ಇದೆ, ಗಾಡಿ ಕಟ್ಟಿಗೆಯಿಂದ ಮಾಡಿದ್ದಾರೆ ಅದು. ಆದ್ರೆ ಗಾಡಿ ತಾನಾಗೆ ಚಲಿಸಲ್ಲ. ಅದಕ್ಕೆ ಚಲಿಸ್ಬೇಕಾದ್ರೆ ಅದಕ್ಕೆ ಒಂದು ಆನೆನೋ ಕುದುರೆನೋ ಏನೋ ಒಂದನ್ನ ಕಟ್ಟಬೇಕು, ಅದಕ್ಕೆ ಹಸು ಎತ್ತನ್ನು ಕಟ್ಟಿದಾಗ ಅದು ಚಲಿಸುತ್ತೆ. ಆ ತರನೇ ಈ ಶರೀರ ಅನ್ನೋದು ಕೂಡ ಒಂದು ಜಡವಾಗಿರೋ ವಸ್ತು. ಅದು ಚಲಿಸ್ಬೇಕಾದ್ರೆ ಚಲಿಸುವುದೇನು, ಅದು ಕ್ರಿಯಾಶಕ್ತಿನೂ ಆಗ್ಬೇಕು, ಜ್ಞಾನ ಶಕ್ತಿನೂ ಆಗ್ಬೇಕು, ಎಲ್ಲವೂ ಆಗ್ಬೇಕಾದ್ರೆ ಚೈತನ್ಯದ ಒಂದು ಸಂಪರ್ಕ ಅದಕ್ಕೆ ಬರಲೇಬೇಕು ಅಂತ ಹೇಳುದು. ಅದನ್ನ ಇಷ್ಟೊತ್ತು ಇವರು ಹೇಳ್ತಾ ಬರ್ತಾ ಇದ್ದಾರೆ. ಅವಚ್ಛಿನ್ನ ಚಿದಾತ್ಮಾಸೌ ಸ್ವತೋ ನ ಇಚ್ಛತಿ ಕಿಂಚನ ನ ಭುಂಕ್ತೆ ಸುಖ ದುಃಖೇ ಚ ತಸ್ಮಿನ್ ಆರೋಪ್ಯತೆ ಅಖಿಲಂ. ಇವಾಗ ಈ ಶರೀರದಲ್ಲಿ ಚೈತನ್ಯ ಸ್ವರೂಪ ಅಂತ ಒಂದಿದೆಯಲ್ಲ, ಅದು ಸ್ವರೂಪತಃ ಅದು ಅಸಂಗ, ಅದು ನಿರ್ಲಿಪ್ತವಾಗಿರುತ್ತೆ. ಅದು ಶರೀರದಲ್ಲಿ ಏನೇ ಆದ್ರೂ ಕೂಡ ಅದಕ್ಕೆ ಯಾವುದೇ ಲೇಪ ಕೂಡ ಆಗುದಿಲ್ಲ ಅಂತ. ಹಾಗಾಗಿ ಅಂತ ಒಂದು ಸ್ವರೂಪವಾಗಿರುತ್ತೆ ಅದು. ಆದ್ರೆ ನಾವೇನ್ ಮಾಡ್ತೀವಿ, ಅದನ್ನ ತಿಳ್ಕೊಳ್ಳದೆ ನನಗೆ ಇದಾಯ್ತು ಅಂತ ನಾವು ಕೇಳ್ತೀವಿ. ಏನೇ ಆದ್ರೂ ಕೂಡ ಶರೀರದಲ್ಲಿ ಮನಸ್ಸಲ್ಲಿ ಏನೇ ಆದ್ರೂ ಕೂಡ ನನಗೆ ಇದಾಯ್ತು ಅಂತ ನಾವು ಅಧ್ಯಾಸದಿಂದ ಹೇಳ್ತೀವಿ. ವಾಸ್ತವವಾಗಿ ನಾನು ಅಂತ ಒಂದು ಪದಾರ್ಥ ಇದೆಯಲ್ಲ, ಅದು ಚೈತನ್ಯ ಸ್ವರೂಪ. ಅದು ನಮ್ಗೆ ಗೊತ್ತಿಲ್ಲದೆ ನಾವೇನ್ ಮಾಡ್ತೀವಿ, ಈ ಶರೀರದ ಜೊತೆಗೆ ನಾವು ಅದರ ಒಂದು ತಾದಾತ್ಮ್ಯವನ್ನು ಬೆಳೆಸ್ಕೊಂಡು ಶರೀರದಲ್ಲಿ ಮನಸ್ಸಲ್ಲಿ ಆಗ್ತಾ ಇರೋ ಎಲ್ಲವನ್ನೂ ಕೂಡ ನನಗಾಗ್ತಾ ಇದೆ ಅಂತ ನಾವು ತಪ್ಪಾಗಿ ತಿಳಿತೀವಿ. ಆ ತಪ್ಪು ತಿಳುವಳಿಕೆಯನ್ನ ಹೋಗ್ಲಾಡ್ಸಕ್ಕೇನೆ ಇಡೀ ವೇದಾಂತ ಕೂಡ ಬಂದಿರೋದು ಅಂತ ಭಗವತ್ಪಾದರು ಅಲ್ಲಿ ಸೂತ್ರ ಭಾಷೆಯಲ್ಲಿ ಆರಂಭದಲ್ಲಿನೇ ಹೇಳ್ಬಿಟ್ಟಿದ್ದಾರೆ. ಅಸ್ಯ ಅನರ್ಥ ಹೇತೋಹೋ ಪ್ರಹಾಣಾಯ ಅಂತ ಹೇಳಿದ್ದಾರೆ ಅವರು. ಸರ್ವೇ ವೇದಾಂತಹ, ಎಲ್ಲಾ ಉಪನಿಷತ್ತುಗಳು ಕೂಡ ಈ ತರ ಒಂದು ಅಜ್ಞಾನ ಇದೆಯಲ್ಲ, ಏನ್ ಅಜ್ಞಾನ, ಶಂಕರಾಚಾರ್ಯರು ಮೊಟ್ಟ ಮೊದಲು ಈ ಬ್ರಹ್ಮಸೂತ್ರ ಅನ್ನೋದು ಬ್ರಹ್ಮವನ್ನ ಜಿಜ್ಞಾಸೆ ಮಾಡಕ್ಕಾಗಿ ಬಂದಿರೋದು. ಅದಕ್ಕೆ ಇವ್ರು ಏನ್ ಮಾಡ್ತಾ ಇದ್ದಾರೆ, ಒಂದು ಉಪೋದ್ಘಾತ, ಒಂದು ಪ್ರಿಯಾಂಬಲ್ ಅಂತ ಹೇಳ್ತೀವಲ್ಲ, ಅದ್ರಲ್ಲಿ ಬರೆಯುವಾಗ ಜೀವನಿಗೆ ಜೀವ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಏನಪ್ಪಾ ಇದು ಅಂತ ಕೆಲವರಿಗೆ ಒಂದು ಭಾವನೆ ಬರುತ್ತೆ. ಕೆಲವರು ಕೇಳಿದ್ದಾರೆ, ಬ್ರಹ್ಮಸೂತ್ರ ಅಂತ ಬಂದಿರೋದು ಬ್ರಹ್ಮದ ಬಗ್ಗೆ ಜಿಜ್ಞಾಸ ಮಾಡ್ಬೇಕಾದ್ರು, ಅದನ್ನ ಪ್ರಾರಂಭ ಮಾಡುವಾಗ ಶಂಕರಾಚಾರ್ಯರು ಜೀವನ ಬಗ್ಗೆ ಹೇಳ್ತಾ ಇದ್ದಾರಲ್ಲ ಯಾತಿಕೆ ಅಂತ ಕೇಳ್ತಾರೆ.
ಆದ್ರೆ ನಾವು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ, ಶಂಕರಾಚಾರ್ಯ ಬರ್ದಿದ್ದನ್ನ ಓದಿ ನಾವು ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ. ನೋಡಿ, ಯಾರಿಗೂ ಕೂಡ ಒಬ್ಬನಿಗೆ ಜೀವನಿಗೆ ಪರಮಾತ್ಮನ ಬಗ್ಗೆ ತಿಳ್ಕೊಬೇಕು ಅಂತ ಯಾರಿಗಾದ್ರೂ ಮುಂದಾಗ್ತಾನೆ ಅಂತ ಹೇಳಿದ್ರೆ, ಯಾತಕಪ್ಪ ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋದು ನನ್ಗೆ ಏನ್ ಪ್ರಯೋಜನ ಆಗುತ್ತೆ? ಏನೋ ವಿಷಯಗಳು ಪ್ರಪಂಚದಲ್ಲಿ ಎಷ್ಟೆಷ್ಟೋ ವಿಷಯಗಳಿದೆ, ಅದೆಲ್ಲ ತಿಳ್ಕೊಳ್ತೀನಿ ನಾನು. ಪರಮಾತ್ಮನ ತಿಳ್ಕೊಳ್ಳೋದ್ರಿಂದ ಏನ್ ನನಗೆ ಪ್ರಯೋಜನ ಆಗುತ್ತೆ ಅಂತ ಕೇಳಿದ್ರೆ, ಶಾಸ್ತ್ರಕ್ಕೆ ಕೊಡೋ ಉತ್ತರ ಏನು ಅಂತ ಹೇಳಿದ್ರೆ, ಪರಮಾತ್ಮನ ಸ್ವರೂಪವನ್ನ ತಿಳ್ಕೊಂಡ್ರೆ ನೀನು ಮುಕ್ತಿ ಹೊಂದುತ್ತೀಯಾ ಅಂತ ಹೇಳುತ್ತೆ. ಅದೇನದು? ಪರಮಾತ್ಮ ಬಂಧದಲ್ಲಿದ್ದಾನ? ನಾನು ಪರಮಾತ್ಮನ ಸ್ವರೂಪ ತಿಳ್ಕೊಂಡ್ರೆ ನನಗೆ ಮುಕ್ತಿ ಆಗುತ್ತೆ ಅಂತ ಹೇಳಿದ್ರೆ ಇದೇನಪ್ಪಾ ಇದು ಒಂದಕ್ಕೊಂದು ಹೊಂದಾಣಿಕೆ ಆಗ್ತಾ ಇಲ್ವಲ್ಲ ಅಂತ. ಆವಾಗ ನಮ್ಗೆ ಶಂಕರಾಚಾರ್ಯ ಬರೆದಿರೋ ಅಧ್ಯಾಸ ಭಾಷೆ ಅನ್ನೋದ್ರ ವ್ಯಾಲ್ಯೂ ನಮ್ಗೆ ಗೊತ್ತಾಗುತ್ತೆ. ಅವರು ಪೂರ್ತಿ ಅದರಲ್ಲಿ ಪರಮಾತ್ಮನ ಬಗ್ಗೆ ಎಲ್ಲ ಹೇಳಲೇ ಇಲ್ಲ. ಅವರು ಅದ್ರಲ್ಲಿ ಪೂರ್ತಿ ಅವರು ಹೇಗೆ ಈ ತರ ಒಂದು ಅಧ್ಯಾಸ ನಡೆದಿದೆ, ಶರೀರಕ್ಕೂ ಆತ್ಮನಿಗೂ ಶರೀರಕ್ಕೂ ಒಂದು ಒಂದು ಅಧ್ಯಾಸ ಅಂದ್ರೆ ಅದೇನೆ ಐಡೆಂಟಿಫಿಕೇಶನ್ ಹೇಗಾಗಿದೆ ಅಂತ ಹೇಳಿ, ಇದರಿಂದಲೇ ಒಬ್ಬನಿಗೆ ಎಲ್ಲಾ ಸಂಸಾರವೂ ಆಗ್ತಾ ಇದೆ ಅಂತ ಹೇಳಿ, ಅದರಿಂದ ಅವನು ಮುಕ್ತಿ ಪಡ್ಕೊಳ್ಳಕ್ಕೆ ಕೂಡ ಇದೇ ದಾರಿನೇ ಹೊಂದಬೇಕಾಗಿದೆ. ವೇದಶಾಸ್ತ್ರ, ಉಪನಿಷತ್ ಶಾಸ್ತ್ರ ಎಲ್ಲವೂ ಕೂಡ ಈ ಒಂದು ಅಧ್ಯಾಸ ಅಂತ ಒಂದು ಇದರಲ್ಲಿ ಡೊಮೈನ್ ಅಲ್ಲೇ ವರ್ಕ್ ಆಗ್ತಾ ಇದೆ. ಅದೆಲ್ಲ ಅಂತ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ತೋರಿಸ್ಬಿಟ್ಟು ಕೊನೆಯಲ್ಲಿ ಹೇಳ್ತಾರೆ, ಈ ಒಂದು ಸಂಸಾರ ಅಂತ ಒಂದು ಅನರ್ಥಕ್ಕೆ ಸಿಕ್ಕಾಕೊಂಡಿದ್ದಾನಲ್ಲ, ಇದನ್ನ ಹೋಗ್ಲಾಡ್ಸಕ್ಕೆ ಅಷ್ಟು ವೇದಾಂತಗಳು ಬಂದಿರೋದು, ಆ ವೇದಾಂತಗಳನ್ನ ವಿಚಾರ ಮಾಡಕ್ಕಾಗಿ ಬ್ರಹ್ಮಸೂತ್ರಗಳು ಬಂದಿರೋದು ಅಂತ ಹೇಳ್ಬಿಟ್ಟು ಅವರು ಆರಂಭದಲ್ಲಿ ಹೇಳ್ತಾರೆ ಅದನ್ನ. ಸೊ ಇಲ್ಲಿ ಇವರು ಅವಿಚ್ಛಿನ್ನ ಚಿದಾತ್ಮ ಅಸೌ ಸ್ವತಃ ನೈಚ್ಛತಿ ಕಿಂಚನ, ಈ ಚೈತನ್ಯ ಸ್ವರೂಪ ಅವಚ್ಛಿನ್ನ ಅಂದ್ರೆ ಈ ಒಂದು ಶರೀರದಲ್ಲಿ ಒಂದು ಲಿಮಿಟೇಷನ್ ಹೊಂದಿರೋದು ಚಿದಾತ್ಮ. ಅದಕ್ಕೆ ನಾವು ಕೊಡ್ತಾ ಇರೋ ಉದಾಹರಣೆ ಏನು ಅಂತ ಹೇಳಿದ್ರೆ, ಮಹಾಕಾಶ ಅನ್ನೋದು ಒಂದು ಘಟಾಕಾಶವಾಗಿ ನಮ್ಗೆ ಕಾಣಿಸ್ತಾ ಇದೆಯಲ್ಲ, ಘಟಾಕಾಶ ಅಂತ ನಾವೇನು ಹೇಳ್ತೀವೋ ಅದು ತುಂಬಾ ಸಣ್ಣಗಿದೆ, ಅದು ಸಣ್ಣ ಪ್ರಮಾಣದಲ್ಲಿದೆ ಅಂತ ನಾವು ಹೇಳ್ತೀವಿ. ಆದ್ರೆ ಆ ಘಟ ಅಂತ ಒಂದು ಉಪಾಧಿ ಅದು ಇಲ್ಲ ಅಂತ ಹೇಳಿದ್ರೆ, ಈ ಘಟದಲ್ಲಿರೋ ಆಕಾಶ ಕೂಡ ಈ ಮಹಾಕಾಶದಿಂದ ಬೇರೆ ಅನ್ನಲ್ವೇ ಅಲ್ಲ. ಹಾಗಾಗಿ ಹೇಗೆ ಮಹಾಕಾಶನೇ ಘಟಾಕಾಶವಾಗಿ ಒಂದು ಅವಚ್ಛೇದ ಅಂದ್ರೆ ಒಂದು ಲಿಮಿಟೇಷನ್ ನ ಹೊಂದಿಕೊಂಡು ಚಿಕ್ಕದಾಗಿ ಕಾಣಿಸ್ಕೊಳ್ತಾ ಇದೆಯೋ, ಅದೇ ತರಾನೇ ಈ ಅವಚ್ಛಿನ್ನವಾಗಿರೋ ಈ ಚಿದಾತ್ಮ ಸ್ವತಃ ನೈಚ್ಛತಿ ಕಿಂಚನ ಅಂತ ಒಂದು ಚೈತನ್ಯ ಒಂದು ನಮ್ಮ ಶರೀರದಲ್ಲಿ ಚೈತನ್ಯ ಇದೆಯಲ್ಲ, ಅದು ಯಾವುದನ್ನು ಕೂಡ ಅದು ಇಷ್ಟಪಡೋದಿಲ್ಲ. ಇದು ಮಾಡ್ಬೇಕು ಅದು ಮಾಡ್ಬೇಕು ಅಂತ ಅದಕ್ಕೆ ಒಂದು ಕರ್ತೃತ್ವ ಭೋಕ್ತೃತ್ವ ಅದೆಲ್ಲ ಯಾವ್ದು ಇಲ್ವೇ ಇಲ್ಲ ಅದಕ್ಕೆ. ಆದ್ರೆ ನಾವೇನ್ ಮಾಡ್ತೀವಿ, ಆ ಚೈತನ್ಯವಾಗಿ ಆ ಚೈತನ್ಯ ನಾನು ಅಂತ ತಿಳ್ಕೊಳಕ್ ಬದಲು ನಾವೇನ್ ಮಾಡಿದೀವಿ, ಈ ಜಡವಾದ ಶರೀರದಲ್ಲಿ ನಾನು ಅಂತ ಅದರಲ್ಲಿ ನಿಮಗೆ ನಾನು ಅಂತ ಬುದ್ಧಿ ಬಂದಿದೆ. ನೋಡಿ, ಪ್ರತಿಯೊಬ್ಬರು ಕೂಡ ಅವನು ತನ್ನನ್ನ ಜಡ ಅಂತ ಹೇಳ್ಕೊಳತ್ತೆ, ಆದ್ರೆ ಚೈತನ್ಯ ಅಂತ ಚೇತನ ಅಂತ ಗೊತ್ತಿರುತ್ತೆ ಅವನಿಗೆ. ಆದ್ರೆ ಏನಾಗಿದೆ ಅಂತ ಹೇಳಿದ್ರೆ, ಚೇತನ ಅಂತ ಗೊತ್ತಿದೆ, ಆದ್ರೆ ಆ ಚೇತನ ಅನ್ನೋದ್ ಜೊತೆಗೆ ಈ ಜಡವು ಸೇರ್ಕೊಂಡು ಚೇತನ ಅಂತ ಅವ್ನು ಹೇಳ್ಕೊಡ್ತಾ ಇದ್ದ. ಅದನ್ನ ಬಿಡಿಸಕ್ಕಾಗಿ ಉಪನಿಷತ್ ಏನ್ ಮಾಡುತ್ತೆ, ಭಗವದ್ಗೀತೆ ಉಪನಿಷತ್, ಅದ್ರಲ್ಲಿ ಭಗವದ್ಗೀತೆಯಲ್ಲಿ ಈ 13ನೇ ಅಧ್ಯಾಯ ಮುಖ್ಯವಾಗಿ ಬಂದಿರೋದೇ ಈ ಒಂದು ಒಂದು ಐಡೆಂಟಿಫಿಕೇಶನ್ ಇದೆಯಲ್ಲ, ಅದನ್ನ ಬಿಡಿಸಕ್ಕಾಗಿ ಕ್ಷೇತ್ರಜ್ಞ ವಿಭಾಗ ಯೋಗ ಅಂತಾನೆ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. ಕ್ಷೇತ್ರ ಅಂದ್ರೆ ಕ್ಲೀನ್ ಆಗಿ ಏನು, ಕ್ಷೇತ್ರಜ್ಞ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಎರಡರದ್ದು ಸ್ವರೂಪ ತೋರಿಸ್ಕೊಟ್ಟಾಗ ಅವಾಗ ನಮ್ಗೆ ಇದು ಬೇರೆ ಅದು ಬೇರೆ ಅಂತ ಗೊತ್ತಾಗುತ್ತೆ. ಆ ಸ್ವರೂಪ ಹೇಳ್ಕೊಡದೆ ಹೋದ್ರೆ ಏನಾಗುತ್ತೆ, ಎಲ್ಲ ಸೇರ್ಕೊಂಡು ಒಂದೇನೆ ಅಂತ ಅನ್ಸುತ್ತೆ. ಅದ್ರಲ್ಲಿ ಎರಡಿದೆ ಅಂತ ಕೂಡ ನಮ್ಗೆ ಗೊತ್ತಾಗಲ್ಲ, ಒಂದೇನೆ ಇರೋದು. ಅದ್ ಯಾವ್ದು ಅಂತ ಹೇಳಿದ್ರೆ ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಂತ ಒಂದೇ ಇರೋದು ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಉಪನಿಷತ್ ಏನ್ ಮಾಡುತ್ತೆ, ಈ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅನ್ನ ಪೂರ್ತಿ ತೆಗೆದು ಪ್ರಕೃತಿ ಅನ್ನೋದಕ್ಕೆ ಆ ಪಾಲಿಗೆ ಸೇರಿಸಿ ಚೈತನ್ಯವನ್ನು ಮಾತ್ರ, ಅದನ್ನ ಬೆಳಗೋ ಚೈತನ್ಯ ಮಾತ್ರ ನೀನು ಅಂತ ಕ್ಷೇತ್ರಜ್ಞ ಅಂತ ಅದನ್ನ ಬೇರೆ ಪಡಿಸಿ ತೋರಿಸುತ್ತೆ. ತೋರಿಸಿದಾಗ ನಮ್ಗೆ ಗೊತ್ತಾಗುತ್ತೆ, ಹೌದು ನಾನು ಕ್ಷೇತ್ರಜ್ಞನಾಗಿರ್ಬೇಕೆ ಹೊರತು ನಾನು ಈ ಜಡವಾದ ಶರೀರಾದಿಗಳಲ್ಲ ನಾನು ಅಂತ ನಮ್ಗೆ ಆ ಭಾವನೆ ಬರುತ್ತೆ, ನಮಗೆ ಗೊತ್ತಾಗುತ್ತೆ. ಅದು ಹೇಳ್ಕೊಡೋ ರೀತಿಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಅವ್ರು ತೋರಿಸ್ತಾ ಇದ್ದಾರೆ, ಅವಚ್ಛಿನ್ನ ಚಿದಾತ್ಮ ಅಸೌ ಸ್ವತಃ ನೈಚ್ಛತಿ ಕಿಂಚನ, ಯಾವುದನ್ನು ಕೂಡ ಅದು ನನಗೆ ಬೇಕು ಅನ್ಕೊಳ್ಳಲ್ಲ. ಆದ್ರೆ ಭುಂಕ್ತೆ ಸುಖದ ಕೇಚ, ಅದಕ್ಕೆ ಸುಖ ದುಃಖಾದಿ ಭೋಗಗಳು ಕೂಡ ಅದಕ್ಕಿಲ್ಲ. ಅದಕ್ಕೇನೆ ನೋಡಿ, ಇದು ಎಲ್ಲಿ ಗೊತ್ತಾಗುತ್ತೆ ನಮ್ಗೆ ಅಂದ್ರೆ, ಈ ದ್ವಾಸುಪರ್ಣ ಅಂತ ಮಂತ್ರ ಇದೆಯಲ್ಲ, ಅಲ್ಲಿ ಗೊತ್ತಾಗುತ್ತೆ. ಅದು ಎರಡು ಪಕ್ಷಿಗಳು ಒಂದು ಮರದಲ್ಲಿ ಎರಡು ಸೇರ್ಕೊಂಡಿದೆ, ಎರಡು ಒಟ್ಟಿಗೆನೆ ಆ ಪಕ್ಷಿ ಮರದಲ್ಲಿ ವಾಸ ಮಾಡ್ಕೊಂಡಿದೆ. ಒಂದು ಪಕ್ಷಿ ಮಾತ್ರ ಆ ಮರದಲ್ಲಿರೋ ಹಣ್ಣುಗಳೆಲ್ಲ ತಿಂತಾ ಇರುತ್ತೆ, ಇನ್ನೊಂದು ಪಕ್ಷಿ ಸುಮ್ನೆ ನೋಡ್ತಾ ಇರುತ್ತೆ ಅಂತ ಇದೆ. ಆ ಸುಮ್ನೆ ನೋಡ್ತಾ ಇರೋ ಪಕ್ಷಿ ಇದೆಯಲ್ಲ, ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಆಕ್ಚುಲಿ ಎರಡು ಪಕ್ಷಿಗಳಿಲ್ಲ, ಆ ಎರಡನೇದು ತಿಂತಾ ಇದೆ, ಭೋಗ ಮಾಡ್ತಾ ಇದೆ ಅಂತ ಪಕ್ಷಿ ಇದೆಯಲ್ಲ, ಅದು ಮಿಥ್ಯ, ಅದು ಸತ್ಯವಲ್ಲ. ಅದು ಯಾತಕ್ ಮಿಥ್ಯ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಅದು ಈ ತಪ್ಪಾಗಿರೋ ಈ ಒಂದು ಇಲ್ಲದೆ ಇರೋ ಶರೀರಾದಿಗಳ ನಾನು ಅಂತ ಬುದ್ಧಿ ಬೆಳೆಸ್ಕೊಂಡಿದೆಯಲ್ಲ ಅಂತ ಒಂದು ವ್ಯಕ್ತಿ ಅವಿದ್ಯೆಯಿಂದ ಬೆಳೆಸ್ಕೊಂಡಿರೋದು. ಅವಿದ್ಯೆಯಿಂದ ಏನೇ ಆಗಿದ್ರು ಕೂಡ ಅದು ಸತ್ಯವಲ್ಲ ಅಂತ ನಮ್ಗೆ ಒಂದು ತೀರ್ಮಾನ ಆಯ್ತು. ನಮ್ಗೆ ಲೋಕದಲ್ಲಿ ಕಂಡಿದ್ದೀವಿ. ನಾವು ಎಲ್ಲಿ ಕಂಡಿದ್ದೀರಾ ಇದನ್ನ ಅಂತ ಕೇಳಿದ್ರೆ, ಹಾವು ಹಗ್ಗ ಈ ಒಂದು ಅಧ್ಯಾಸ ಇದೆಯಲ್ಲ, ಅಲ್ಲಿ ಶುಕ್ತಿ ರಜತ ಅಧ್ಯಾಸ, ಆಮೇಲೆ ಕನಸು ಅಧ್ಯಾಸ, ಇಂಥ ಕಡೆ ಎಲ್ಲಾ ಕಡೆನೂ ನಾವು ಏನ್ ಕಂಡಿದ್ದೀವಿ ಅಂತ ಹೇಳಿದ್ರೆ, ಯಾವುದೊಂದು ನಮಗೆ ಒಂದು ಅಜ್ಞಾನದ ಒಂದು ಎಫೆಕ್ಟ್ ಆಗಿ ನಮ್ಗೆ ಏನು ಅನುಭವ ಬರುತ್ತೋ ಆ ಒಂದು ವಿಷಯ ಸತ್ಯವಲ್ಲ ಅಂತ ನಮ್ಗೆ ಗೊತ್ತಾಗುತ್ತೆ. ಹೇಗೆ ಹಗ್ಗದ ಬಗ್ಗೆ ಇರೋ ಜ್ಞಾನ ಇಲ್ಲದೆ ಅದ್ರ ಬಗ್ಗೆ ಒಂದು ಅಜ್ಞಾನದಿಂದ ಹಾವು ಅಂತ ನಾವು ಕಲ್ಪನೆ ಮಾಡ್ಕೊಳ್ತೀವಿ. ಹಾಗಾಗಿ ಏನಾಯ್ತು, ಆ ಹಾವು ಈ ಅಜ್ಞಾನದಿಂದ ಹುಟ್ಕೊಂಡಿದೆ ಹಾವು. ಹಾಗಾಗಿ ಅಜ್ಞಾನದಿಂದ ಹುಟ್ಕೊಂಡಿರೋ ವಸ್ತು ಸತ್ಯವಲ್ಲ ಅಂತ ನಾವು ಅಲ್ಲಿ ನೋಡಿದ್ವಿ.
ಅದೇ ತರ ಶ್ರುತಿ ರಜತದಲ್ಲೂ ನೋಡಿದ್ದೀವಿ. ಅದೇ ತರ ಸ್ವಪ್ನದಲ್ಲೂ ಕೂಡ ನಾವು ನೋಡ್ತೀವಿ. ಏನು ಸ್ವಪ್ನ ಅನ್ನೋದು ನಮ್ಮ ಶರೀರ, ನಾವು ಅಂತ ಚೈತನ್ಯ, ಏನ್ ಚೇತನ ವಸ್ತು ಒಂದಿದೆಯೋ ಅದರಿಂದ ಉಂಟಾಗಿರೋದು ಈ ಸ್ವಪ್ನ ಅನ್ನೋದು. ಆದ್ರೆ ಹೆಸರಾಗಿದಾಗ ನಮ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ನಡೆದಿದ್ದೆಲ್ಲ ಏನು ಸತ್ಯವಲ್ಲ, ಅದು ಸುಮ್ನೆ ತೋರಿಕೆ ಅಷ್ಟೇನೆ ಅಂತ ನಮ್ಗೆ ಗೊತ್ತಾಗುತ್ತೆ. ಯಾತಕ್ಕೆ ಅದೊಂದು ಯಾತಕ್ಕೆ ಸ್ವಪ್ನ ಕೂಡ ಯಾತಕ್ಕೆ ಬರುತ್ತೆ ಅಂತ ಹೇಳಿದ್ರೆ, ಒಬ್ಬ ಬುದ್ಧಿಪೂರ್ವಕವಾಗಿ ಸ್ವಪ್ನವನ್ನು ಬರ್ಸ್ಕೊಳ್ತಾ ಇಲ್ಲ, ಅವನೊಂದು ಅಜ್ಞಾನದಿಂದಲೇ ಅವನಿಗೆ ಸ್ವಪ್ನ ಅನ್ನೋದು ಉಂಟಾಗ್ತಾ ಇದೆ. ಅದು ಹಾಗೆ ಅಜ್ಞಾನದಿಂದ ಉಂಟಾಗಿರೋದು ಸತ್ಯವಲ್ಲ ಅಂತ ಒಂದು ವ್ಯಾಪ್ತಿ ನಮಗೆ ನೋಡಿದೀವಿ. ಅದೇ ತರ ಇಲ್ಲೂ ಕೂಡ ನಾವು ಅದನ್ನು ನೋಡ್ತೀವಿ. ಎಲ್ಲಿ ದ್ವಾಸುಪರ್ಣ ಅನ್ನೋದ್ರಲ್ಲಿ ಕೂಡ ಆ ಕರ್ಮ ಫಲವನ್ನು ಭೋಗ ಮಾಡ್ತಾ ಇರೋ ಒಂದು ಪಕ್ಷಿ ಇದೆಯಲ್ಲ, ಅದು ಸತ್ಯವಾದ ಪಕ್ಷಿ, ಸತ್ಯವಾದ ಒಂದು ವಸ್ತು ಅಲ್ಲ ಅದು. ಯಾಕೆಂದ್ರೆ ಅದು ಅಜ್ಞಾನದ ಪ್ರಾಡಕ್ಟ್, ಅದು ಪ್ರಾಡಕ್ಟ್ ಆಫ್ ಅಜ್ಞಾನ ಅದು. ಹಾಗಾಗಿ ಅದು ಅಲ್ವೇ ಇಲ್ಲ. ಅದು ತನ್ನ ಸ್ವರೂಪವನ್ನ ಯಾವಾಗ ತಿಳ್ಕೊಳ್ತೋ ಅವಾಗ ಏನಾಗುತ್ತೆ, ನಾನು ಇದಲ್ಲ ಅಂತ ಬಿಟ್ಬಿಡುತ್ತೆ ಅದನ್ನ. ನಾನು ಈ ಶರೀರಾದಿಗಳಲ್ಲ, ನಾನು ಆ ಚೈತನ್ಯವೇ ನಾನು ಅಂತ ಅದ್ರ ಜೊತೆಗೆ ಅದು ಐಡೆಂಟಿಫೈ ಮಾಡ್ಕೊಳುತ್ತೆ ಅದು. ಅವಾಗ ಅದಕ್ಕೆ ಮುಕ್ತಿಯಿಂದ ಆ ಮಂತ್ರದಲ್ಲೇ ಬರುತ್ತೆ ಅದು. ಸೊ ಇಲ್ಲಿ ಅವಚ್ಛಿನ್ನ ಚಿದಾತ್ಮಾಸೌ ಸ್ವತಃ ನ ಇಚ್ಛತಿ ಕಿಂಚನ ನ ಭುಂಕ್ತೆ ಸುಖ ದುಃಖೇ ಚ. ಅದು ಯಾವ ಸುಖ ದುಃಖ ಭೋಗವನ್ನು ಮಾಡೋದಿಲ್ಲ. ಸುಮ್ನೆ ನೋಡ್ತಾ ಇರ್ತಲ್ಲ ಸಾಕ್ಷಿಯಾಗಿರೋ ಪಕ್ಷಿ, ಅದೇ ತರನೇ. ತಸ್ಮಿನ್ ಆರೋಪ್ಯತೆ ಅಖಿಲಂ. ಆದ್ರೆ ನಾವು ಆ ಒಂದು ಚೈತನ್ಯದಲ್ಲಿ ಎಲ್ಲವನ್ನು ನಾವು ಆರೋಪ ಮಾಡ್ತೀವಿ ನಾವು. ಹಾಗಾಗಿ ಅದೇ ಭೋಗ ಮಾಡ್ತಾ ಇದೆ, ಅದಕ್ಕೆ ಸುಖ ದುಃಖಗಳೆಲ್ಲ ಬರ್ತಾ ಇದೆ ಅಂತ ನಾವು ಅದ್ರ ಮೇಲೆ ಹಾಕ್ತೀವಿ ನಾವು. ಅದು ಆತರ ಇಲ್ಲ ಅನ್ನೋದನ್ನ ನಮಗೆ ಪದೇ ಪದೇ ನಾನಾ ರೀತಿಗಳಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಸರ್ವೇಷ್ವಪಿ ಶರೀರೇಶು ಭಾತಿ ತದ್ಧರ್ಮವಾನ್ ಇವ ನ ತಿಷ್ಠತಿ ಸ್ವತಃ ತೇಷು ನಾಪಿ ತದ್ಧರ್ಮ ಸಂಯುತಃ. ಸರ್ವೇಷ್ವಪಿ ಶರೀರೇಶು ಭಾತಿ ತದ್ಧರ್ಮವಾನ್ ಇವ. ಎಲ್ಲಾ ಶರೀರದಲ್ಲೂ ಕೂಡ ಅದೊಂದೇ ಚೈತನ್ಯವೇ ಇರೋದು. ಪ್ರತಿ ಶರೀರದಲ್ಲೂ ಅದೊಂದೇ ಇರೋದು. ಇದನ್ನ ಭಗವದ್ಗೀತೆಯಲ್ಲೂ ಕೂಡ ಹೇಳಿದ್ದಾರೆ, ಕಠೋಪನಿಷತ್ತಲ್ಲೂ ಹೇಳಿದ್ದಾರೆ. ಅಶರೀರಂ ಶರೀರೇಶು ಅನವಸ್ಥೇಶು ಅವಸ್ಥಿತಂ ಅಂತ ಹೇಳಿದ್ದಾರೆ. ಅಶರೀರಂ ಅಂದ್ರೆ ಶರೀರ ಇಲ್ಲದೆ ಇರೋ ಚೈತನ್ಯ, ಆತ್ಮ ಚೈತನ್ಯ ಅಂತ ಇದೆಯಲ್ಲ, ಅದು ಪ್ರತಿ ಶರೀರದಲ್ಲೂ ಕೂಡ ಶರೀರಕ್ಕೆ ಲಿಮಿಟೇಷನ್ ಇದೆ. ವೆರಸ್ ಆ ಶರೀರ ಇಲ್ಲದೆ ಇರೋ ಆತ್ಮ ಸ್ವರೂಪಕ್ಕೆ ಲಿಮಿಟೇಷನ್ ಇಲ್ಲ. ಅಶರೀರಂ ಶರೀರೇಶು ಅನವಸ್ಥೇಶು, ಅನವಸ್ಥ ಅಂದ್ರೆ ಲಿಮಿಟ್ಲೆಸ್ ಬಾಡೀಸ್ ಇದೆ, ಅದ್ರಲ್ಲೇ ಅದು ಇದ್ಕೊಂಡಿದೆ. ಅದು ಮಹಾಂತಂ ವಿಭುಂ ಆತ್ಮಾನಂ, ಅದೇ ಅದು ಮಹಾನ್ ಸ್ವರೂಪ. ಅದು ಈ ಶರೀರದಲ್ಲಿ ಇದೆ ಅನ್ನೋ ಒಂದು ಕಾರಣಕ್ಕಾಗಿ ಅದು ಪುಟ್ಟದು ಇಷ್ಟೇ ಅಂತ ನಾವು ಹೇಳಕ್ ಬರೋದಿಲ್ಲ. ಅದು ಅದ್ರ ಸ್ವರೂಪ ನಿಜವಾಗ್ಲೂ ಏನು ಅಂತ ಹೇಳಿದ್ರೆ ಅದು ಮಹಾತ್ ಸ್ವರೂಪ, ಅದು ಅದೇ ಬ್ರಹ್ಮ ಸ್ವರೂಪ ಅದು ಅಂತ ಒಂದು ಸ್ವರೂಪವನ್ನ ಯಾರು ತಿಳ್ಕೊಳ್ತಾನೋ ಅವನಿಗೆ ಈ ಒಂದು ಸಂಸಾರ ಅನ್ನೋದು ಬಿಟ್ಟೋಗುತ್ತೆ ಅಂತ ಅಲ್ಲಿ ಮಂತ್ರದಲ್ಲ ಬರುತ್ತೆ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಸರ್ವೇಶ್ವಪಿ ಶರೀರೇಶು ಭಾತಿ ತದ್ಧರ್ಮವಾನಿವ. ಎಲ್ಲಾ ಶರೀರದಲ್ಲೂ ಆ ಚೈತನ್ಯ ಕಾಣಿಸ್ಕೊಳ್ತಾ ಇದೆ. ಹೇಗ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ಆ ಶರೀರ ಧರ್ಮಗಳೆಲ್ಲ ಅದಕ್ಕೆ ಇರೋ ತರ ಕಾಣಿಸ್ಕೊಳ್ತಾ ಇದೆ. ಒಬ್ಬ ಶರೀರ ಒಂದು ಶರೀರ ಸತ್ತೋಯ್ತು ಅಂತ ಹೇಳಿದ್ರೆ, ಅವ್ರು ಸತ್ತೋಗ್ಬಿಟ್ರು, ಅವ್ರು ಹೋಗ್ಬಿಟ್ರು ಅಂತ ನಾವು ಹೇಳ್ತೀವಿ. ಇದೇ ವಿಷಯವನ್ನೇ ಅವನು ಅರ್ಜುನ ಹೇಳ್ದ, ಇವರೆಲ್ಲ ಹೋಗ್ಬಿಡ್ತಾರೆ, ಅವ್ರೆಲ್ಲ ಇಲ್ದೇ ಆಗ್ಬಿಡ್ತಾರೆ, ಅವಾಗ ನನ್ನಿಂದಲೇ ತಾನೇ ಅವರೆಲ್ಲ ಹೋಗ್ತಾರೆ, ನಾನು ಈ ಒಂದು ಯುದ್ಧವನ್ನು ನಾನು ಮಾಡೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಅವನಿಗೆ ತಕ್ಷಣ ಅವ್ನು ಹೇಳಿದ ತಕ್ಷಣನೇ ಕೃಷ್ಣ ಕೊಡೋ ವಿವೇಕ ಏನು ಅಂತ ಹೇಳಿದ್ರೆ, ಶರೀರ ಬೇರೆ ಆತ್ಮ ಬೇರೆ. ಈ ಆತ್ಮನಿಗೆ ಅಳಿವಿಲ್ಲ, ಅದು ಅಚ್ಛೇದ್ಯೋಯಂ ಅದಾಹ್ಯೋಯಂ ಅಕ್ಲೇದ್ಯೋ ಅಶೋಷೇಯವಚ ನಿತ್ಯಃ ಸರ್ವಗತಃ ಸ್ಥಾಣುಹು ಅಚಲೋಯಂ ಸನಾತನಃ ಅಂತ ನಾನಾ ರೀತಿಯಲ್ಲಿ ಹೇಳ್ತಾನೆ. ಅದು ಎಲ್ಲಾ ಕಡೆನೂ ವ್ಯಾಪ್ಸಿರೋದಿದು ಅಂತ. ಸರ್ವಗತಃ ಅಂತ ಹೇಳಿದ್ರೆ ಎಲ್ಲಾ ಕಡೆ ಇದು ವ್ಯಾಪ್ಸಿರೋ, ಇದು ಮಹತ್ ಅಂತ ಹೇಳಿದ್ರೆ ವ್ಯಾಪ್ಸಿರೋದು ಅಂತ, ವಿಭು ಅಂತ ಸ್ವರೂಪ ಅಂತ ಹೇಳ್ತಾನೆ. ಆದ್ರೆ ಇವನೇನ್ ತಿಳ್ಕೊಂಡ್ಬಿಟ್ಟಿದ್ದ, ಆ ಶರೀರದಲ್ಲಿ ಇರೋದು ಅಷ್ಟೇ ಇದು ಅಂತ ತಿಳ್ಕೊಂಡಿದ್ದ. ಹಾಗಾಗಿ ಆ ವಿವೇಕವನ್ನ ಅಲ್ಲೇ ತೋರಿಸ್ಕೊಡ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ, ಧರ್ಮವಾವಿನ ಆ ಚೈತನ್ಯಕ್ಕೇನೆ ಈ ಶರೀರದ ಒಂದು ಸಾವು, ಹುಟ್ಟು, ವ್ಯಾಧಿ, ಮುಪ್ಪು ಇದೆಲ್ಲ ಬರುತ್ತೆ ಅಂತ ತಿಳ್ಕೊಳ್ತಾನೆ. ಆಮೇಲೆ ಶರೀರದಲ್ಲಿ ಒಳಗಡೆ ಇರೋ ಅಂತಃಕರಣ ಇದೆಯಲ್ಲ, ಅದರಲ್ಲಿ ಆಗ್ತಾ ಇರೋ ಈ ಸುಖ ದುಃಖ ಭೋಗ ಭಯ ಇತ್ಯಾದಿಗಳೆಲ್ಲ ಕೂಡ ಅವನಿಗೆ ಆಗ್ತಾ ಇದೆ ಅಂತ ತಿಳ್ಕೊಳ್ತಾನೆ. ಆದ್ರೆ ಇದು ಎರಡು ಕೂಡ ಸ್ಥೂಲ ಶರೀರದ ಧರ್ಮಗಳು, ಸೂಕ್ಷ್ಮ ಶರೀರದ ಧರ್ಮಗಳು ಎರಡು ಕೂಡ ಆತ್ಮನಿಗೆ ಅಂಟೋದೇ ಇಲ್ಲ, ಆತ್ಮನಿಗೆ ಅಲ್ವೇ ಇಲ್ಲ. ಅದು ಆತ್ಮ ಇವುಗಳಿಂದ ನಿರ್ಲಿಪ್ತವಾಗಿ ಸಾಕ್ಷಿಯಾಗಿದೆಯೇ ಹೊರತು ಅದಕ್ಕೆ ಇದೆಲ್ಲ ಇಲ್ವೇ ಇಲ್ಲ ಅಂತ ನಮಗೆ ಅಲ್ಲಿ ಬಿಡಿಸಿ ತೋರಿಸ್ತಾರೆ. ಸೊ ಹೀಗೆ ಸರ್ವೇಷು ಶರೀರೇಶು ಭಾತಿ ತದ್ಧರ್ಮವಾನಿವ ನ ತಿಷ್ಠತಿ ಸ್ವತಃ ತೇಷು. ಅವನು ತಾನಾಗೆ ಈ ಶರೀರದಲ್ಲಿ ಇದ್ಕೊಂಡಿಲ್ಲ, ಅದು ನಾಪಿ ತದ್ಧರ್ಮ ಸಂಯುತಃ. ಆ ಒಂದು ಶರೀರಾದಿ ಧರ್ಮಗಳು ಇದಕ್ಕೆ ಇಲ್ವೂ ಇಲ್ಲ ಅಂತ. ಆದ್ರೆ ನಮಗೆ ಪ್ರತಿ ಶರೀರದಲ್ಲೂ ನಮಗೆ ನಾನಿದ್ದೀನಿ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ನಾನಿದ್ದೀನಿ ಅಂತ ಗೊತ್ತಾಗ್ದಿಂದ ನಾವು ಚೇತನ ಅಂತ ನಮ್ಗೆ ತಿಳಿತಾ ಇದೆ. ನಾವು ಯಾರನ್ನ ಜಡ ಅಂತ ತಿಳ್ಕೊಳ್ತಾ ಇಲ್ಲ. ಅದರಿಂದ ವೇದಾಂತ ಬೋಧನೆ ಯಾರಿಗ್ ಬೇಕಾಗಿದೆ ಅಂತ ಹೇಳಿದ್ರೆ, ಅದು ಕಟ್ಟಿಗೆಗೆ ಅದಕ್ಕೆ ಇದಕ್ಕೆ ಅಲ್ಲ. ಯಾರಿಗೆ ತಾನು ಒಂದು ಶರೀರದಲ್ಲಿ ಇದ್ದೀನಿ ಅಂತ ಒಂದು ಬುದ್ಧಿ ಇದೆಯೋ, ಅಥವಾ ಶರೀರ ನನಗೆ ಸಂಬಂಧಪಟ್ಟಿದೆ ಅಂತ ಬುದ್ಧಿ ಇದೆಯೋ, ಅವನಿಗೆ ಈ ವೇದಾಂತ ಬೋಧನೆ ಮಾಡುತ್ತೆ. ನೋಡು, ನಿನ್ಗೆ ಶರೀರ ನಿನಗೆ ವಾಸ್ತವವಾಗಿ ನಿನಗೆ ಇಲ್ಲ, ಇದು ಶರೀರ ನಿನ್ನಿಂದ ಬೇರೆ ಆದದ್ದು, ಅಂದ್ಮೇಲೆ ಅದು ಕಲ್ಪಿತವಾದ್ದು, ಅದ್ರ ಜೊತೆಗೆ ಸಂಬಂಧ ಬೆಳೆಸ್ಕೊಳ್ಳೋದು ಕೂಡ ಕಲ್ಪಿತ ಸಂಬಂಧವೇ ಅಂತ ಇದೆಲ್ಲ ಹೇಳ್ಕೊಟ್ಟಾಗ ಒಬ್ಬರಿಗೆ ಇದರಿಂದ ಬೆಳೆಸ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಅಂತ. ಈ ಕೆಲಸವನ್ನೇ ಉಪನಿಷತ್ತುಗಳೆಲ್ಲ ಮಾಡೋದು. ನಾನಾ ಉದಾಹರಣೆ ಕೊಟ್ಟು ನಾನಾ ರೀತಿಯಲ್ಲಿ ಅದನ್ನ ಹೇಳ್ಕೊಡುತ್ತೇವೆ. ಜ್ಞಾನೇಂದ್ರಿಯೈ ನ ದೃಶ್ಯೋಯಂ ಗ್ರಾಹ್ಯ ಕರ್ಮೇಂದ್ರಿಯೈ ನ ಚ
ಸ್ವರೂಪಂ ಸೌಕ್ಷ್ಮ್ಯಾತ್ ಅವ್ಯಕ್ತೋ ವೇದಾಂತೈರೇವ ಬುಧ್ಯತೆ. ಇವಾಗ ಏನ್ ಹೇಳ್ತಾ ಇದ್ದಾರೆ, ಈ ಒಂದು ಆತ್ಮಚೈತನ್ಯ ಅಂತ ಒಂದು ನಮ್ಮಲ್ಲೇ ಇದೆ, ಅಷ್ಟು ಹತ್ತಿರದಲ್ಲಿದೆ ನಮ್ಗೆ. ಆದ್ರೆ ನಮ್ಗೆ 10 ಇಂದ್ರಿಯಗಳಿದೆ, ಯಾವುದು 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳಿದೆ. ಇಷ್ಟು ಹತ್ತಿರದಲ್ಲಿ ನಿಮ್ಗೆ ಆತ್ಮನೂ ಇದೆ ಅಂತ ಉಪನಿಷತ್ ಹೇಳ್ಕೊಡುತ್ತೆ. ಆದ್ರೆ ಆ ಆತ್ಮನನ್ನ ನಾವು ಈ ಜ್ಞಾನೇಂದ್ರಿಯಗಳಿಂದ ನಾವು ನೋಡಕ್ಕಾಗುತ್ತಾ ಅಂತ ಕೇಳಿದ್ರೆ, ತಿಳ್ಕೊಳಕ್ಕಾಗುತ್ತೆ ಅಂದ್ರೆ ತಿಳ್ಕೊಳಕ್ಕಾಗೋದೇ ಇಲ್ಲ. ಅದನ್ನ ಕರ್ಮೇಂದ್ರಿಯಗಳಿಂದ ಅದನ್ನೇನಾದ್ರು ಹಿಡ್ಕೊಳ್ಳೋಣ, ಅದಕ್ಕೇನಾದ್ರು ಕೊಡೋಣ ಅಂತ ಮಾಡ್ಕೊಂಡ್ರೆ ಅದು ಆಗೋದೇ ಇಲ್ಲ. ಇದು ಅಷ್ಟು ಹತ್ತಿರ ಇದ್ರೂ ಕೂಡ ನಮ್ಮ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅದ್ರ ವಿಷಯದಲ್ಲಿ ಅದು ವಿಫಲವಾಗಿ ಹೋಗುತ್ತೆ. ಅದು ಏನು ಮಾಡಕ್ಕಾಗಲ್ಲ. ಏನೇ ಇದ್ರೂ ಕೂಡ ಈ ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಹೊರಗಡೆ ಇರೋ ಪ್ರಪಂಚದ ಜೊತೆಗೆ, ಏನು ಜಡದ ಜೊತೆಗೆ ಇದಕ್ಕೆ ಒಂದು ಸಂಪರ್ಕ ಮಾಡ್ಕೊಳ್ಳಕ್ಕೆ ಅದಕ್ಕೆ ಸಾಮರ್ಥ್ಯ ಇರುತ್ತೆ ಹೊರತು ಚೈತನ್ಯದ ಜೊತೆಗೆ ಅದಕ್ಕೆ ಏನು ಮಾಡ್ಕೊಳಕ್ ಆಗೋದಿಲ್ಲ. ಅದನ್ನೇನೆ ಅವರು ಕಠೋಪನಿಷತ್ತಲ್ಲಿ ಪರಾಂಚಿಖಾನಿ ವ್ಯತರಣ ಸ್ವಯಂಭೂಹು ಅಂತ ಹೇಳಿದರು. ಈ ಇಂದ್ರಿಯಗಳು ಎಲ್ಲವೂ, ಮನಸ್ಸು ಎಲ್ಲವೂ ಸೇರಿ ಹೊರಗಡೆ ಹೊರಮುಖವಾಗಿರೋ ತರನೇ ಅದನ್ನ ಸೃಷ್ಟಿ ಮಾಡಿದ್ದಾರೆ. ಅದರಿಂದ ಅವುಗಳು ಒಳಗಡೆ ಇರೋ ಚೈತನ್ಯವನ್ನ ಅವರಿಗೆ ನೋಡಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ತೋರಿಸಿ ಹೇಳಿದ್ದಾರೆ. ಸೊ ಹೀಗೆ ಜ್ಞಾನೇಂದ್ರಿಯಹೀನ ದೃಶ್ಯೋಯಂ ಗ್ರಾಹ್ಯ ಕರ್ಮೇಂದ್ರಿಯೈರ್ನ ಚ, ಕರ್ಮೇಂದ್ರಿಯಗಳಿಂದ ಅದನ್ನ ಹಿಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಆಮೇಲೆ ಸ್ವರೂಪ ಸೌಕ್ಷ್ಮ್ಯಾತ್ ಅವ್ಯಕ್ತ ವೇದಾಂತೇರೇವ ಬುದ್ಧ್ಯತೆ. ಸ್ವರೂಪ ಸೌಕ್ಷ್ಮ್ಯಾತ್ ಅಂದ್ರೆ ಏನು, ಅದು ಅತ್ಯಂತ ಸೂಕ್ಷ್ಮವಾದ ವಸ್ತುವಾಗಿರೋದ್ರಿಂದ ಅದು ಅದನ್ನ ಇಂದ್ರಿಯಗಳಿಂದ ತಿಳ್ಕೊಳಕ್ಕಾಗೋದಿಲ್ಲ, ಮುಟ್ಟಕ್ಕಾಗೋದಿಲ್ಲ, ಅಥವಾ ತಿಳುವಳಿಕೆ ಬರೋದಿಲ್ಲ. ವೇದಾಂತ ಮುಖಾಂತರವೇ ನಾವು ತಿಳ್ಕೊಳಕ್ಕಾಗ್ತು ಅಂತ ಹೇಳಿದ್ರು. ಆದ್ರೆ ವೇದಾಂತ ಹೇಗೆ ಹೇಳ್ಕೊಡುತ್ತೆ ನಮ್ಗೆ, ಅದನ್ನ ನೀನು ಒಂದು ಪರಿಪಕ್ವವಾದ ಮನಸ್ಸನ್ನ ನೋಕಿದ. ಯಾಕಂದ್ರೆ ಮನಸ್ಸು ಅನ್ನೋದು ಒಂದೇ ಒಂದು ಇನ್ಸ್ಟ್ರೂಮೆಂಟ್ ಮಾತ್ರ ಇರೋದು, ಯಾವ್ದನ್ನ ತಿಳ್ಕೊಳಕ್ಕೂ, ಹೊರಗಡೆ ಇರೋ ವಸ್ತುಗಳು ತಿಳ್ಕೊಳಕ್ಕೂ ಮನಸ್ಸೇ ಬೇಕಾಗಿದೆ. ಚೈತನ್ಯ, ಆತ್ಮಸ್ವರೂಪವನ್ನು ತಿಳ್ಕೊಳಕ್ಕೂ ಮನಸ್ಸೇ ಬೇಕಾಗಿದೆ. ಆದ್ರೆ ಎಂಥ ಮನಸ್ಸು ಆತ್ಮನ್ನ ತಿಳ್ಕೊಳಕ್ ಆಗುತ್ತೆ ಅಂತ ಹೇಳಿದ್ರೆ, ತುಂಬಾ ಸೂಕ್ಷ್ಮವಾಗಿ ಅದನ್ನ, ಅದಕ್ಕೆ ತುಂಬಾ ಟ್ರೈನಿಂಗ್ ಎಲ್ಲ ಕೊಟ್ಟು, ಅದನ್ನ ತುಂಬಾ ಸಂಸ್ಕಾರಗಳೆಲ್ಲ ಕೊಟ್ಟು, ಅದನ್ನ ಈ ಆತ್ಮಸ್ವರೂಪವನ್ನ ನೋಡೋ ಒಂದು ಸಾಮರ್ಥ್ಯ ಅದಕ್ಕೆ ಕೊಟ್ಟಾಗ ಅಂತ ಒಂದು ಮನಸ್ಸಿಗೆ ಆತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಳಕ್ಕಾಗುತ್ತೆ. ಇಲ್ಲಿಯವರೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಇಲ್ಲಿಯವರೇ ಈ ಸ್ಥೂಲವಾದ ಹೊರಗಡೆ ಇರೋ ವಸ್ತುಗಳ ಬಗ್ಗೆನೇ ಚಿಂತನೆ ಮಾಡ್ತಾ ಇರುತ್ತೆ ಮನಸ್ಸು. ಅದನ್ನ ಚಿಂತನೆ ಮಾಡೋದ್ರಲ್ಲೇ ಅದಕ್ಕೆ ಒಂದು ಸಾಮರ್ಥ್ಯ ಇರುತ್ತೆ, ಅದನ್ನೇ ಬೆಳೆಸ್ಕೊಳ್ಳುತ್ತೆ. ಅಲ್ಲೂ ಕೂಡ ಲೋಕದಲ್ಲಿ ಕೂಡ ತುಂಬಾ ಸೂಕ್ಷ್ಮ ವಿಷಯಗಳೆಲ್ಲ ಇದೆ. ತುಂಬಾ ಅಟಾಮಿಕ್ ಪಾರ್ಟಿಕಲ್ಸ್, ಸಬ್ ಅಟಾಮಿಕ್ ಅಂತೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಕೂಡ ಯೋಚನೆ ಮಾಡುತ್ತೆ ಮನಸ್ಸು, ತಿಳ್ಕೊಳ್ಳಿಕ್ಕೆಲ್ಲ ಪ್ರಯತ್ನ ಮಾಡುತ್ತೆ. ಆದ್ರೆ ಈ ಆತ್ಮ ಅನ್ನೋದು ಅದಕ್ಕಿಂತ ಸೂಕ್ಷ್ಮಾತವಿ ಸೂಕ್ಷ್ಮತಮ ಅಂತ ಹೇಳ್ಬೋದು ಇದನ್ನ. ಅಂತ ಒಂದು ಸ್ವರೂಪವನ್ನ ತಿಳ್ಕೊಳ್ಳಿಕ್ಕೆ ಆ ಮನಸ್ಸನ್ನು ಕೂಡ ಅದೇ ತರ ರೀತಿಯಲ್ಲಿ ನಾವು ತರಬೇತಿ ಮಾಡ್ಬೇಕು. ಅದಕ್ಕೆ ಅಷ್ಟೊಂದು ಸಂಸ್ಕಾರ ಕೊಡ್ಬೇಕಾಗಿದೆ. ಕೊಟ್ಟಾಗ ವೇದಾಂತದ ಒಂದು ಉಪಯೋಗದಿಂದ, ಅಥವಾ ಅದರ ಒಂದು ಸಹಕಾರದಿಂದ ಆತ್ಮನ್ನ ತಿಳ್ಕೊಳಕ್ಕಾಗುತ್ತೆ ಅಂತ ಹೇಳಿದ್ರು. ಇಲ್ಲಿಗೆ ನಾವು ನಿಲ್ಲಿಸೋಣ ಇದನ್ನ. ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.